ನಮಸ್ತೆ ಎಲ್ಲರಿಗೂ. ಡಿಸೆಂಬರ್ ಮಂತ್ ಲವ್ ರೀಡಿಂಗ್ ನೋಡೋಣ. ಮೊದಲನೇದು ಲಡ್ಡು ಇದೆ, ಎರಡನೇದು ಕರ್ಜಿಕಾಯಿ ಇದೆ, ಮೂರನೇದು ಮೋದಕ ಇದೆ. ಯಾಕೆ ಇವತ್ತು ತಿಂಡಿ ಇಟ್ಟಿದ್ದೀರಾ ಅಂತ ಕೇಳ್ತೀರಾ? ಇದು ಕೊನೆ ಕಾರ್ತಿಕ್ ಸೋಮವಾರದ ಪ್ರಸಾದ. ಇದು ದೊಡ್ಡ ಗಣೇಶನ ಪ್ರಸಾದ ಅಥವಾ ನಂದೀಶ ಬಸವಣ್ಣನ ಪ್ರಸಾದ ಅನ್ಕೊಬೋದು, ಅಥವಾ ಕಡಲೆಕಾಯಿ ಪರಿಷೆಯ ಪ್ರಸಾದ ಅಂತ ಆದರೂ ಅನ್ಕೊಬಹುದು. ನೋಡೋಣ ಮೂರಲ್ಲಿ ನಿಮಗೆ ಏನು ಆಶೀರ್ವಾದ ಸಿಗೋದ್ರಲ್ಲಿದೆ ನೋಡೋಣ. ಅಥವಾ ನಿಮ್ಮ ಪ್ರೀತಿಗೆ ಅಥವಾ ನಿಮ್ಮ ಲವ್ ಲೈಫಿಗೆ ಡಿಸೆಂಬರ್ ಮಂತಿಗೆ ಏನು ಗೈಡೆನ್ಸ್ ಅಥವಾ ಏನು ಹೇಳಲಿಕ್ಕೆ ಬಯಸ್ತಾರೆ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಬನ್ನಿ ಶುರು ಮಾಡೋಣ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಆನ್ ಸೀರಿಯಸ್ ನೋಟ್, ನಿಜ ಲಡ್ಡು ವಾಸನೆ ಟೆಂಪ್ಟ್ ಮಾಡ್ತಾ ಇದೆ, ಟೆಂಪ್ಟಿಂಗ್ ಆಗಿ ಇದೆ. ವಾವ್, ಪ್ರಿನ್ಸೆಸ್ ಆಫ್ ಕಪ್ ಇದೆ. ಎಸ್, ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ ಅನ್ನೋ ರೀತಿಲಿ ಯಾರೋ ನಿಮ್ಮ ಪ್ರೇಮಿನ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಮಿಸ್ ಅಂತ ಅನ್ಸುತ್ತೆ. ಸಾರಿ. ಸೊ ಅವ್ರು ಸಿಗ್ತಾರಾ ಇಲ್ವಾ ನೋಡೋಣ. ಯಾರ ಪ್ರೀತಿಗೂ ನೀವು ಹಂಬಲಿಸ್ತಾ ಇರೋದು ಎಷ್ಟು ಸತ್ಯನೋ, ನಿಮ್ಮ ಜೀವನಕ್ಕೆ ಒಂದು ಲವ್ ಆಫರ್ ಬರೋದು ಈ ತಿಂಗಳು ಅಷ್ಟೇ ಸತ್ಯ ಅಂತ ಹೇಳ್ತಾ ಇದೆ. ಬನ್ನಿ, ನಿಮ್ಮ ಪ್ರೇಮಕ್ಕೆ ಯಾವ ದೇವರ ವಿಶೇಷವಾದ ಆಶೀರ್ವಾದ ಇದೆ ನೋಡೋಣ. ಓಹೋ, ನಿಮ್ಮ ಜೀವನಕ್ಕೆ ಗುರುಬಲ ಬಂದಾಯ್ತು. ಗುರು, ಲವ್ ಗುರು. ಗುರುಬಲ ಬಂದಾಯ್ತು. ಗುರುವಿನ ಧ್ಯಾನ ಮಾಡಿ. ಓಕೆ, ಒಂದು ವಿಚಾರ ಇಲ್ಲಿ ಸ್ಪಷ್ಟ. ನಿಮ್ಮ ಜುಲೈ ಮಂತಿಂದ ಅಥವಾ ಜುಲೈ ಮಂತಲ್ಲಿ ನಿಮ್ಮ ಬರ್ತ್ಡೇ ಆಗಿದ್ರೆ ಎಸ್ಪೆಷಲಿ ವಿಶೇಷವಾಗಿ ಅವರಿಗೆ ಅನ್ವಯಿಸುತ್ತೆ ಅಂತ ಅನ್ಸುತ್ತೆ. ಇದೊಂದು ಯಾವುದೇ ರಾಶಿ ಅಂತ ಇಲ್ಲ, ಯಾವ ರಾಶಿಗೆ ಬೇಕಾದರೂ ಆಗ್ಬಹುದು. ಬಟ್ ಸ್ಪೆಷಲಿ ನನಗೆ ಅದು ಬರ್ತಾ ಇದೆ ಏಪ್ರಿಲ್ ಅಥವಾ ಜುಲೈಯಲ್ಲಿ ಹುಟ್ಟಿರುವಂಥದ್ದು, ಅಥವಾ ಕುಂಭರಾಶಿ ಅವರು ಇರಬಹುದು. ಇಲ್ಲಿ ಕುಂಭರಾಶಿ ಸೈನ್ ಇಲ್ಲ, ಬಟ್ ಆ ಥರ. ಅಥವಾ ಗುರುವಾರ ಹುಟ್ಟಿರೋರು ಇರಬಹುದು, ಅಥವಾ ಭಾನುವಾರನೋ ಬುಧವಾರ ಹುಟ್ಟಿರೋರು ಕೂಡ ಇರಬಹುದು, ಅಥವಾ ಗಣೇಶನ ಆರಾಧನೆ ಅಥವಾ ಗುರುಗಳ ಸ್ಥಾನದಲ್ಲಿರೋರು ಇರಬಹುದು. ಯಾರೋ ಮ್ಯಾಟ್ರಿಗೆ ಬನ್ನಿ ಮೇಡಮ್, ಇದೆಲ್ಲ ಬೇಡ ಅಂತ ಇದ್ದೀರಾ, ಬಟ್ ಹೇಳಬೇಕು ಅಂದಾಗ ಹೇಳಬೇಕಾಗಿರುತ್ತೆ. ನಿಮಗೆ ಈ ವೀಕ್ ಅನ್ನೋದಕ್ಕಿಂತ ಈ ವೀಕ್ ಒಳಗೆ ನಿಮಗೆ ಒಂದು ಗುಡ್ ನ್ಯೂಸ್ ಬರುತ್ತೆ. ಇನ್ನೊಂದು 4 days ಒಳಗೆ ಬರ್ಬೋದು ಕೆಲವ್ರಿಗೆ 4 month ಒಳಗೆ ಬರ್ಬೋದು. ನಿಮ್ಮ ಸಿಸ್ಟರ್ ಪ್ರೀತಿ ನಿಮಗೆ ಸಿಗೋದ್ರಲ್ಲಿ ಇದೆ. ಓಕೆ, ಸೊ ಬೇರೆ ಪ್ರೀತಿ ಎಲ್ಲ ಸಿಗುತ್ತಾ ಅನ್ನೋ ಪ್ರಶ್ನೆಗಿಂತ ಈ ಮಂತ್ ನಿಮಗೆ ಸಿಸ್ಟರ್ ಪ್ರೀತಿ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಫಿಸಿಕಲ್ ರಿಲೇಶನ್ಶಿಪ್ ಚೆನ್ನಾಗಿ ಹೋಗುವಂಥ ಸಾಧ್ಯತೆ ಇದೆ. ಮೇ ಬಿಗೆ ಬಹಳಷ್ಟು ಜನಕ್ಕೆ ನಿಮ್ಮ ಲೆಕ್ಚರರು ಅಥವಾ ನಿಮ್ಮ ಸ್ಟೂಡೆಂಟು ನಿಮಗೆ ಪ್ರಪೋಸ್ ಮಾಡಬಹುದು ಅಥವಾ ಪ್ರೀತಿ ತೋರಿಸ್ಬಹುದು. ಗುರುಗಳ ಅನುಗ್ರಹದಿಂದ ಅಥವಾ ರಾಯರ ಅನುಗ್ರಹದಿಂದ ಅಥವಾ ಬಾಬರ ಅನುಗ್ರಹದಿಂದ ಅಥವಾ ಬೇರೆ ಯಾರೇ ಆಗಿರಲಿ ಗುರುಗಳ ಸ್ಥಾನದಲ್ಲಿರೋರಿಂದ ನಿಮ್ಮ ಪ್ರೀತಿ ನಿಮಗೆ ಸಿಗಬಹುದು. ಜೊತೆಗೆ ಪ್ರೀತಿಯಿಂದ ಏನಾದರೂ ಮನಸ್ತಾಪ ಕೆಡಿಸ್ಕೊಂಡಿದ್ರೆ, ಮನಸ್ಸು ಕೆಟ್ಟಿದ್ರೆ, ಆರೋಗ್ಯ ಕೆಟ್ಟಿದ್ರೆ ಅದು ಕೂಡ ಸರಿ ಹೋಗುತ್ತೆ. ಗಣೇಶ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂಥ ಸಾಕಷ್ಟು ಸಮಸ್ಯೆಗಳನ್ನ ನಾನು ಬಗೆಹರಿಸ್ತೀನಿ ಅನ್ನೋ ಭರವಸೆನ ಗಣೇಶ ಕೊಡ್ತಾ ಇದ್ದಾರೆ. ಇನ್ನೇನು ಬೇಕಲ್ವಾ? ಡ್ಯೂ ಟು ಪರ್ಸ್ನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್. ಸೊ ಖಂಡಿತ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಹೀಲಿಂಗ್ ಮತ್ತು ಹ್ಯಾಪಿನೆಸ್ ಬರ್ತಾ ಇದೆ. ಬಹಳಷ್ಟು ಜನ ವಾಕವೇ ಮಾಡ್ತೀರಾ. ಹೇಗೆ ಅಂದರೆ ನನಗೆ ಈಗ ಈ ಪ್ರೀತಿಯ ಅವಶ್ಯಕತೆ ಇಲ್ಲ, ನಾನು ನನ್ನ ಪಾಡಿಗೆ ಇರ್ತೀನಿ, ನೀನು ನಿನ್ನ ಪಾಡಿಗೆ ಇರು ಅಂತ ಬ್ರೇಕಪ್ ಆಗಿ ನೀವು ಇವಾಗ ಬ್ರೇಕಪ್ ಅನ್ನೋದಕ್ಕಿಂತ ನಿಮಗೆ ಈಗ ಪ್ರೀತಿ ಮೇಲೆ ಯಾವುದೇ ನಂಬಿಕೆ ಆಗಲಿ
ಭರವಸೆ ಆಗಲಿ ಇರೋದಿಲ್ಲ. ಕೆಲವರಿಗೆ, ಎಲ್ರಿಗೂ ಅಲ್ಲ. ಸೊ ಪ್ರೀತಿ ಯಾವತ್ತೂ ಸಾಯಲ್ಲ. ಹಾಗಾಗಿ ನಿಮ್ಮ ಪ್ರೀತಿಗೆ ನೀವು ತಾತ್ಕಾಲಿಕ ವಿರಾಮ ಹೇಳುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ ಅಂತ ಹೇಳ್ತಾ ಇದೆ. ಜೊತೆಗೆ ಯಾವುದು ನಿಮಗೆ ಸರ್ವ್ ಮಾಡೋದಿಲ್ವೋ, ಯಾವ ಪ್ರೀತಿ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಮಾಡ್ತಾ ಇಲ್ವೋ, ಯಾವ ಜೀವನನ ನೀವು ಬೇಡಿ ಅಥವಾ ಬಯಸಿ ಪ್ರೀತಿನ ಒಪ್ಕೊಂಡ್ರೋ ಆ ಜೀವನನೇ ನಿಮಗೆ ಕಾರಾಗೃಹ ಅಂತ ಅನ್ನಿಸ್ಲಿಕ್ಕೆ ಶುರು ಮಾಡಿದ್ರೆ, ಪ್ರೀತಿ ಜೀವನ ಒಂದು ಸುಂದರ ಉದ್ಯಾನವನದ ಹಾಗೆ ಇರಬೇಕು, ಅದೊಂದು ಕಾರಾಗೃಹ ಅಥವಾ ಜೈಲ್ ಅಂತ ಅನ್ನಿಸಿದ್ರೆ ವಾಕವೇ, ಅಲ್ಲಿಂದ ಹೊರಟು ಬನ್ನಿ ಅಂತ ಹೇಳ್ತಾ ಇದೆ. ಎಸ್, ಆಕ್ಷನ್ ತಗೊಳ್ಳಿ. ಗ್ರಹ ಬಲ, ಗುರುಬಲ ಬಂದಿದೆ. ಹಾಗಾಗಿ ಆಕ್ಷನ್ ತಗೊಳ್ಳಿ. ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬನ್ನಿ. ಬರ್ತೀರಾ, ಜೊತೆಗೆ ಬನ್ನಿ ಅಂತಾನೂ ಇದೆ, ಬರ್ತೀರಾ ಅಂತಾನೂ ಇದೆ. ಆಗ್ಲೇ ಹೇಳ್ದಂಗೆ ಯಾರೋ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಅವರು ನಿಮ್ಮ ಜೀವನಕ್ಕೆ ಪ್ರೀತಿನ ತಗೊಂಡ್ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ, ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನ ಕೊಡಿ. ಇಲ್ಲಿ ಆರ್ಥಿಕ ವಿಚಾರವಾಗಿ ಸಾಕಷ್ಟು ಅನುಕೂಲಗಳು ಮುಂದಿನ ದಿನಗಳಲ್ಲಿ ಇದೆ. ಅದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ನಿರ್ಧಾರ ಮುಖ್ಯವಾದದ್ದು ತಗೊಬೇಕಾಗಿದೆ. ಅದನ್ನ ತಗೊಳ್ತೀರಾ ಈ ತಿಂಗಳು ಅಂತ ಹೇಳ್ತಾ ಇದೆ. ಸಾಕಷ್ಟು ಪ್ರೀತಿ ಬರ್ತಾ ಇದೆ. ಕೆಲವ್ರಿಗೆ ಡಿವೈನ್ ಟೈಮಿಂಗ್ ಅಲ್ಲಿ ಬರ್ತಾ ಇದೆ, ಕೆಲವ್ರಿಗೆ ಈಗಾಗಲೇ ಬರುತ್ತೆ. ಬಟ್ ಕೆಲವ್ರಿಗೆ ಅವ್ರ ಆಸೆಗಳು ಖಂಡಿತ ಈಡೇರುತ್ತೆ. ಇನ್ನು ಕೆಲವ್ರಿಗೆ ಡಿವೈನ್ ಟೈಮಿಂಗ್, ಪರ್ಫೆಕ್ಟ್ ಟೈಮಿಂಗ್ ಬಂದಾಗ ಈಡೇರುತ್ತೆ. ನಿಮ್ಮ ಶತ್ರುಗಳು ಜಾಸ್ತಿ, ನಿಮಗೆ ನೀವೇ ಶತ್ರು ಆಗೋದು ಕೂಡ ಜಾಸ್ತಿ. ಸೊ ಬ್ಯಾಲೆನ್ಸಿಂಗ್ ಎನರ್ಜಿಗೆ ಬನ್ನಿ ಅಂತ ಕರೀತಾ ಇದೆ. ದುಡ್ಡಿನ ವಿಚಾರವಾಗಿ ಪ್ರೀತಿ ಬಿಟ್ಬಿಟ್ಟು ಬೇರೆ ಊರಲ್ಲಿ ಕೆಲಸ ಸಿಕ್ತು ಅಂತನೋ ಅಥವಾ ಬೇರೆ ಊರಿನ ಮುಖಾಂತರ ದುಡಿಲಿಕ್ಕೆ ಹೋಗುವಂತ ಸಾಧ್ಯತೆ ಹೆಚ್ಚಾಗಿ ಇದೆ. ಭರವಸೆನ ಕಳೆದುಕೊಂಬೇಡಿ. ಬಹಳಷ್ಟು ಜನ ಸ್ಪಿರಿಚುವಲ್ ಜರ್ನಿಲಿ ಇದ್ದೀರಾ. ಈ ವೀಕ್ ಸ್ಪಿರಿಚುವಲ್ ಜರ್ನಿ, ಆಧ್ಯಾತ್ಮಿಕವಾಗಿ ನಿಮ್ಮ ಪ್ರೇಮ ಜೀವನ ಮುಂದುವರಿಯುತ್ತೆ. ಯಾಕೆಂದ್ರೆ ಡಿವೈನ್ಲಿ ಗೈಡೆಡ್, ನೀವು ಅವರಿಗೆ, ಅವರು ನಿಮ್ಗೆ ಅಂತ ಡಿಸೈಡ್ ಆಗೋಗಿರುವಂಥ ಪಾರ್ಟ್ನರ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮಾಡಿ, ಖಂಡಿತ ಒಪ್ಕೊಳ್ತಾರೆ. ಅದ್ರ ಜೊತೆಗೆ ಲವ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ನಿಮ್ಮಿಬ್ಬರ ಒಂಟಿಯಾಗಿ ಇದ್ದು ಕನಸು ಕಾಣ್ತಾ ಇದ್ರೆ, ಇನ್ನ ನಿಮ್ಮ ಪರ್ಫೆಕ್ಟ್ ಪಿಕ್ಚರ್ ನಿಮ್ಮ ಫೋಟೋ ಫ್ರೇಮಲ್ಲಿ ಬರಬಹುದು. ಎಂಗೇಜ್ಮೆಂಟ್ ಆಗಬಹುದು ಅಥವಾ ಮದುವೆನೂ ಆಗಬಹುದು ಧನುರ್ಮಾಸಕ್ಕೆ ಮುಂಚೆನೆ. ಇಲ್ಲಿ ಲವರ್ಸು ಮತ್ತು 2 ಆಫ್ ಕಪ್ಪು ಬಿಸ್ನೆಸ್ ಪಾರ್ಟ್ನರ್ ಆಗಲೇ ಹೇಳ್ದಂಗೆ ನಿಮ್ಮ ಬಾಸ್ ಆಗಿರಬಹುದು, ನಿಮ್ಮ ಟೀಚರ್ ಆಗಿರಬಹುದು, ನಿಮ್ಮ ಲೆಕ್ಚರರ್ ಆಗಿರಬಹುದು, ಅಥವಾ ನೀವು ಕೆಲಸ ಮಾಡೋ ಕಡೆಯಿಂದ ನಿಮಗೆ ಪ್ರಪೋಸಲ್ ಬರಬಹುದು, ಅಥವಾ ನೀವು ಪ್ರಪೋಸ್ ಮಾಡಿದ್ರೆ ಅವ್ರು ಒಪ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಎಸ್, ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲ ಅಂತ ಅನ್ಸುತ್ತೆ ಕೆಲವಷ್ಟು ಜನಗಳ ಜೀವನದಲ್ಲಿ. ಆಗಲೇ ಹೇಳ್ದಂಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಕೂಡ ಹೊರಗೆ ಬರುವಂಥ ಸಾಧ್ಯತೆ ಇದೆ. ಕೆಲವರು ದುಡ್ಡಿನ ವಿಚಾರವಾಗಿ ನಿಮ್ಮ ಪ್ರೇಮ ಜೀವನ ಎಫೆಕ್ಟ್ ಮಾಡುತ್ತೆ. ಪ್ರೀತಿ ಮತ್ತು ಹಣಕಾಸಿನ ಪರಿಸ್ಥಿತಿ ಎರಡನ್ನ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ. ದುಡ್ಡು ಕಾಸಿನ ವಿಚಾರವಾಗಿ ಪ್ರೀತಿಯಲ್ಲಿ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ಇಲ್ಲಿ ನಿಮ್ಮ 7ನೇ ಚಕ್ರ, ಮೊದಲನೇ ಚಕ್ರ, 2ನೇ ಚಕ್ರ, ಕ್ರ 6ನೇ ಚಕ್ರ ಮತ್ತು 4ನೇ ಚಕ್ರ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿರಲಿ. ನಿಮ್ಮ ಇಂಟ್ಯೂಷನ್ ಸರಿಯಾಗಿ ನೋಡ್ಕೊಳ್ಳಿ. ಇಷ್ಟು ದಿನ ಅವ್ರಿಗೆ ದುಡ್ಡಿನ ಬೆಲೆ ಜಾಸ್ತಿ ಅಂತ ಗೊತ್ತಾಗಿ ಪ್ರೀತಿ ಬೆಲೆ ಕಮ್ಮಿ ಅಂತ ಗೊತ್ತಾಗಿದ್ರೆ, ಈಗ ಅವ್ರಿಗೆ ಪ್ರೀತಿ ಬೆಲೆ ಗೊತ್ತಾಗತ್ತೆ. ಆದರೆ ಇಲ್ಲಿ ಟರ್ನ್ ಟ್ವಿಸ್ಟ್ ಏನು ಅಂದರೆ, ಅವರಿಗೆ ಪ್ರೀತಿ ಬೆಲೆ ಗೊತ್ತಾಗೋ ಹೊತ್ತಿಗೆ ನೀವು ನಿಮ್ಮ ಜೀವನದಲ್ಲಿ ದುಡ್ಡಿನ ಬೆಲೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಹೊರಟಿದ್ದೀರಾ. ಇಟ್ ಈಸ್ ಬೆಟರ್, ಓಕೆ, ಇಟ್ಸ್ ಎ ಬೆಟರ್. ಬಟ್ ತುಂಬ ಸ್ಟ್ರೆಸ್ ಆಗುತ್ತೆ, ಬಹಳಷ್ಟು ಜನಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾವ ನಿರ್ಧಾರನೂ ತಗೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಸರಿಯಾದ ನಿರ್ಧಾರ ತಗೊಬೇಕಾಗತ್ತೆ. ಖಂಡಿತವಾಗ್ಲೂ ತಗೊಳ್ತೀರ ಕೂಡ, ತಗೊಳ್ಳಿ ಅಂತಾನೆ ಕಾರ್ಡ್ಸ್ ಹೇಳ್ತಾ ಇದೆ. ಇದ್ರ ಮಧ್ಯೆ ಏನು ಸಮಸ್ಯೆ ಅಂದರೆ, ಇನ್ನೊಬ್ರು ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ಅಂತ ಬಯಸೋದ್ಕಿಂತ ನಿಮ್ಮನ್ನ ನೀವು ಹೆಚ್ಚು ಅರ್ಥ ಮಾಡ್ಕೊಂಡ್ರೆ ಹೆಚ್ಚು ಉತ್ತಮ ಅಂತ ಹೇಳ್ತಾ ಇದೆ. ಖಂಡಿತವಾಗ್ಲೂ ಪಾಸಿಟಿವ್ ಇದೆ. ಇಲ್ಲಿ 6 ಎನರ್ಜಿ ಇರೋದ್ರಿಂದ ಖಂಡಿತವಾಗ್ಲೂ ಸೋಲ್ಮೇಟ್ ಜರ್ನಿಲಿ ಇದ್ದೀರಾ. ಬಹಳಷ್ಟು ಜನ ಬಿಸ್ನೆಸ್ ವಿಚಾರವಾಗಿ
ತುಂಬಾನೇ ಹೆಲ್ತ್ ಅಪ್ಸೆಟ್ ಆಗಿದೆ, ಸರಿ ಹೋಗುತ್ತೆ. ಅಥವಾ ಪ್ರೀತಿಲಿ ಕೊಟ್ಟಿ ಸಾಕಾಯ್ತು ಅಂತ ಅನ್ಕೊಂಡಿದ್ರೆ ಇನ್ಮುಂದೆ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರವಾಗಿ ಕೇಳೋದಾದ್ರೆ ತುಂಬಾ ದುಡ್ಡು ಬಂದಿದೆ. ಇಲ್ಲೂ ಕೂಡ ಕ್ವೀನ್ ಆಫ್ ಕಪ್ ಇದೆ. ಸೊ ಬಹಳಷ್ಟು ಜನಕ್ಕೆ ನಿಮ್ಮ ಏಜ್ ಡಿಫ್ರೆನ್ಸ್ ಅನ್ನೋ ಅಥವಾ ಕಲ್ಚರಲ್ ಡಿಫ್ರೆನ್ಸು, ಜಾತಿ ಮತ ಧರ್ಮ ಪಂಥಗಳ ಭೇದದಿಂದನೋ ಅಥವಾ ಸಂಪ್ರದಾಯದ ಭೇದಗಳಿಂದನೋ ನಿಮ್ಮಿಬ್ಬರು ಪ್ರೀತಿಲಿ ಸಮಸ್ಯೆ ಉಂಟಾದ್ರೂ ಕೂಡ ಅದರಲ್ಲಿ ಯಶಸ್ಸು ಸಿಗುತ್ತೆ. ಬಹಳಷ್ಟು ಸತ್ಯಗಳು ಸಿಗುತ್ತೆ ತಿಳ್ಕೊಳ್ಳಿಕ್ಕೆ ಈ ಮಂತಲ್ಲಿ. ಅದ್ರ ಜೊತೆಗೆ ನಿಮಗೆ ಬುದ್ಧಿವಾದ ಹೇಳೋರು ಜಾಸ್ತಿ ಇರ್ತಾರೆ. ಬಹಳಷ್ಟು ಜನಕ್ಕೆ ನ್ಯಾಯ ಪಂಚಾಯಿತಿ ಆಗ್ಬೋದು. ಗೋರ್ಮೆಂಟ್ ಕಡೆಯಿಂದ ನಿಮ್ಗೆ ಏನಾದರೂ ಕೆಲಸ ಆಗಬೇಕು ಅಂದರೆ ಅದು ಕೂಡ ಆಗುವಂಥ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಕೋರ್ಟ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಸೋಲ್ಮೇಟ್ ಇದ್ದೀರಾ. ಒಬ್ಬರನ್ನ ಬಿಟ್ಟು ಒಬ್ಬರಿಗೆ ಇರಲಿಕ್ಕೆ ಆಗ್ತಾ ಇಲ್ಲ. ತುಂಬ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ. ಒಬ್ಬರೇ ಹೋರಾಡ್ತಾ ಇದ್ದೀರಾ, ಹೊಡೆದಾಡ್ತಾ ಇದ್ದೀರಾ. ಸೊ ಸಮಸ್ಯೆಗಳು ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಈ ತಿಂಗಳಲ್ಲಿ. ಯಾವ ರೀತಿ ಅಂದರೆ ಆಗಿಂದ ಹೇಳ್ತಾ ಇರೋದೇ ಅದು. ಸೊ ಕಾರ್ಡ್ ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ತಾ ಇದೆ. ಖಂಡಿತವಾಗ್ಲೂ ಇದು ದುಡ್ಡು ಕಾಸಿನ ವಿಚಾರ ನಿಮ್ಮ ಪ್ರೇಮ ಜೀವನದ ಮೇಲೆ ಎಫೆಕ್ಟ್ ಮಾಡುತ್ತೆ. ಮಾಡ್ದಿರೋ ಹಾಗೆ ನೋಡಿಕೊಂಡ್ರೆ ಏನಷ್ಟು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಯಾರೋ ಒಬ್ರು ಬರ್ತಾ ಇದ್ದಾರೆ ಪ್ರೀತಿನ ಆಫರ್ ಮಾಡಲಿಕ್ಕೆ. ಸೊ ಪಾಸ್ಟ್ ಪರ್ಸನ್ ಕೂಡ ಆಗಬಹುದು, ಪಾಸ್ಟ್ ಲೈಫ್ ಪರ್ಸನ್ ಕೂಡ ಆಗಬಹುದು, ಸಿಂಗಲ್ ಪೇರೆಂಟ್ಸ್ ಕೂಡ ಆಗಿರ್ಬೋದು, ಮ್ಯಾರಿಡ್ ಆಗಿರಲಿ ಸಿಂಗಲ್ಸ್ ಆಗಿರಲಿ ಯಾರು ಬೇಕಾದರೂ ನೋಡಬಹುದು. ಎಲ್ಲರಿಗೂ ಒಂದೇ. ಮ್ಯಾರೇಜ್ ಆಗಿರೋರಿಗೆ ಅವ್ರು ನಿಮ್ಮಿಂದ ದೂರ ಇರೋದಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಬದಲಾವಣೆ ಇಲ್ಲ. ಮ್ಯಾರೇಜ್ ಆಗಿರೋರ್ಗೂ ಕೂಡ ಹೊಸ ಪರ್ಸನ್ ಜೊತೆ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ನೋ ಅಂದರೆ ನಾನೇನು ಮಾಡೋಕ್ಕಾಗಲ್ಲ, ನಾ ಬೇಕು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರುವಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ಓಕೆ ಓಕೆ ಟ್ರೂ ಫೀಲಿಂಗ್ಸ್. ಎಸ್, ತಪಸ್ಸಿನ ಪ್ರೇಮ ಸರಿಯಾದ ಸಮಯಕ್ಕೆ ಸಿಗತ್ತೆ. ಡಿವೈನ್ ಟೈಮಿಂಗ್ ಆಗಲೇ ಬಂತು. ಸೊ ಚುಂಬನ ಆಕರ್ಷಣೆ, ತುಂಬ ಅಟ್ರಾಕ್ಷನ್ ಇದೆ. ಇಲ್ಲೂ ಕೂಡ ಚುಂಬನದ ಚಿತ್ರ ಇದೆ. ನಾಟ್ ಲೈಕ್ ದಟ್. ಎಸ್, ಟ್ರೂ ನಿಜವಾದ ಪ್ರೀತಿ ಇದೆ. ಹಾಗಾಗಿ ಒಪ್ಕೊಳ್ಳಿ. ಖಂಡಿತವಾಗ್ಲೂ ನಿಶ್ಚಿತಾರ್ಥ ಅಥವಾ ಮದುವೆ ಆಗುವಂಥ ಸಾಧ್ಯತೆ ಇದೆ. ಆತ್ಮದ ಕನಸು, ಹೃದಯದ ಪಾಡು, ನಂಬಿಕೆಯ ಪ್ರೇಮ, ಮಧುರ ಪ್ರೀತಿ. ವಿರುದ್ಧ ಸ್ವಭಾವದ ಪ್ರೇಮಿ ನೀವು ಓಪನ್ ಮೈಂಡ್ ಇಟ್ಕೊಬೋದು. ಎಸ್, 11 ಇದೆ. ಸೇಮ್ ವಿಚಾರ ಅವ್ರದ್ದು ಇರಬಹುದು ಅಥವಾ ಅಪೋಸಿಟ್ ಇರಬಹುದು. ಮಿಕ್ಸ್ ಬಂದಿದೆ, ಇಬ್ಬರಿಗೂ ಕೂಡ ಇರಬಹುದು. ಸೊ ಹಣ, ಕೆಲಸ, ಅರ್ಹತೆಯ ಸಮಸ್ಯೆಗಳು ಅಂತ ಹೇಳ್ತಾ ಇದೆ. ನಿಮ್ಮ ಪ್ರೀತಿಗೆ ಇನ್ನೊಂದು ಅವಕಾಶ ಕೊಡಿ. ಹನಿಮೂನ್ ಎನರ್ಜಿ ಕೂಡ ಇದೆ. ಸೊ ನಿಮ್ಮ ಪ್ರೀತಿಗೆ ಇನ್ನೊಂದು ಅವಕಾಶ ಕೊಡ್ತಿರೋ ಇಲ್ವೋ ನಿಮಗೆ ಬಿಟ್ಟಿದ್ದಂಥ ವಿಚಾರ. ಇಷ್ಟ ಇದ್ರೆ ಇನ್ನೊಂದು ಅವಕಾಶ ಕೊಡಿ, ಇಲ್ಲ ಅಂದರೆ ಓಕೆ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಡಿ. Okay, your soulmate's love surround you this every moment. Stop and feel it. Unconditionally love glowing through the eternal flame of oneness. The spiritual union of two souls, radiant light for the entire world to feel. So soulmate journey ಏನು ಅಂದರೆ ಅದರ ಪ್ರಭಾವ ಇಡೀ ವಿಶ್ವದ ಜನತೆ ಮೇಲೆ ಬೀಳುತ್ತೆ ಅಂತ. ಲೈಕ್ ಹೇಗೆ ಬೀಳ್ಬಿಡುತ್ತೆ? ನಾವಿಬ್ರು ಪ್ರೀತಿ ಮಾಡಿದ್ರೆ ಏನು ಅವರಿಗೆ ಲಾಭ, ಅಥವಾ ನಮ್ಮ ಪ್ರೀತಿಯಿಂದ ಹಾಗೆ ಹಿಂಗಾಗ್ಬಿಡುತ್ತೆ. ಸೋಲ್ಮೇಟ್ ಜರ್ನಿ ಯಾಕೆ ಮುಖ್ಯ? ಸುಳ್ಳು ಸುದ್ದಿ ಅಂತ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ. ನಾನು ತಾಜ್ ಮಹಲ್ ಪ್ರೀತಿನ ನಂಬೋದಿಲ್ಲ. ನನಗೆ ತಾಜ್ ಮಹಲ್ ಇಷ್ಟನೂ ಇಲ್ಲ. ಯಾಕೆ ಅಂದರೆ ಅದು ಪ್ರೀತಿಯ ಸಂಕೇತ ಅಲ್ಲ, ದೌರ್ಜನ್ಯದ ಸಂಕೇತ. 13 ಮಕ್ಕಳನ್ನು ಸಾರಿ, ಆ ಟಾಪಿಕ್ ಬೇರೆ ಕಾಂಟ್ರವರ್ಸಿಗೆ ಕಾರಣ ಆಗ್ಬೋದು. ಹಾಗಾಗಿ ಡ್ರಾಪ್ ಮಾಡೋಣ. ನಿಜವಾದ ಪ್ರೇಮ ರಾಧಾಕೃಷ್ಣರದ್ದು, ನಿಜವಾದ ಪ್ರೇಮ ಶಿವ ಪಾರ್ವತಿದು.
ಸತ್ಯವಾದ ಪ್ರೇಮ ಬಹಳಷ್ಟು ಇದೆ. ಅಂಥ ಪ್ರೇಮಗಳನ್ನ ಗೌರವಿಸೋಣ. ಎಸ್, ಇನ್ನೊಬ್ಬರು ಪ್ರೀತಿ ಗೌರವ ಅಲ್ಲ ಅಂತ ನಾ ಹೇಳೋದಿಲ್ಲ. ಲೈಲಾ ಮಜ್ನು ಆಗಲಿ, ರೋಮಿಯೋ ಜೂಲಿಯೆಟ್ ಆಗಲಿ, ಅಥವಾ ಸಲೀಮ್ ಅನಾರ್ಕಲಿ ಆಗಲಿ, ಈ ಥರ ಹೇಳ್ತಾರೆ. ಸೊ ನಮ್ಮ ನಿಮ್ಮ ಮಧ್ಯೆನೇ ಬಹಳಷ್ಟು ಜನ ಅದ್ಭುತ ಪ್ರೇಮಿಗಳು ಇರ್ತಾರೆ. ಅಂಥ ಅಸಾಧಾರಣ ಪ್ರೇಮಿಗಳಿಗೆ ಒಂದು ಹೇಗೆ ಹೇಳೋದು, ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಅವ್ರನ್ನ ನೋಡಿ ಆ ಥರ ಪ್ರೇಮ ನಮಗೆ ಬೇಕು ಅಂತ ಇನ್ಸ್ಪೈರ್ ಆಗೋ ರೀತಿಯಾಗಲಿ, ಅಥವಾ ಅಂಥದ್ದೇ ಪ್ರೀತಿ ನನ್ನ ಜೀವನದಲ್ಲಿ ಸಿಗಲಿ, ಅಥವಾ ಅಂಥ ಪ್ರೀತಿನ ನಾನು ಪಡ್ಕೊಳ್ಳುವಂಥ ಪ್ರಯತ್ನ ಪಡ್ತೀನಿ. ಈ ಥರ ಪ್ರೀತಿ ದ್ವಂದ್ವ ಪ್ರೀತಿ ಅಲ್ಲ, ನಿಸ್ವಾರ್ಥ ಪ್ರೀತಿ ಕಡೆ ನೀವು ಹೆಚ್ಚಿನ ಗಮನ ಕೊಡೋದು. ಅಥವಾ ನೀವು ಅಂತಲ್ಲ, ಈ ಪ್ರಪಂಚದಲ್ಲಿ ಯಾರೇ ಆಗಿರಲಿ, ಇನ್ನೊಬ್ಬರನ್ನ ನೋಡಿ ಅದು ನನಗೆ ಬೇಕು ಅಂತ ಹಠ ಮಾಡುವಂಥ ಮಗುವಿನ ಮನಸ್ಸು ಎಲ್ಲರಲ್ಲೂ ಇರುತ್ತೆ. ಸೊ ಹಾಗಾಗಿ ಆ ಉದಾಹರಣೆಯಿಂದ ಎಲ್ಲರ ಮೇಲೆ ಪ್ರಭಾವ ಬೀರುವಂಥದ್ದು ಪ್ರೀತಿಯ ವಿಚಾರಗಳು. ಲೈಕ್ ಕಸ್ತೂರಿ ನಿವಾಸ ಎಲ್ರಿಗೂ ಕೊಟ್ಟು ಕೊಟ್ಟು ಖಾಲಿ ಆದಂಗೆ ಪ್ರೀತಿ ಮಾತ್ರ ಎಷ್ಟೇ ಕೊಟ್ಟರು ಖಾಲಿ ಆಗೋದಿಲ್ಲ. ಬಟ್ ಆ ಪ್ರೀತಿನ ಹಂಚುವಾಗ ಒಂದು ಪ್ರಮಾಣ ಒಬ್ಬರಿಗೆ ಮಾತ್ರ ಇರಬೇಕು. ಸೊ ಒಬ್ಬರ ಪ್ರೀತಿ ಕಿತ್ತಿ ಇನ್ನೊಬ್ಬರಿಗೆ ಕೊಡೋದು ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗಿರಬೇಕು ನಿಮಗೆ. ಯಾಕೆ ಅಂದರೆ ಇಲ್ಲಿ 2 ನಿರ್ಧಾರ ತಗೊಬೇಕಾಗಿದೆ ನೀವು. ಒಂದು ನಿರ್ಧಾರ ಬಿಟ್ಟು ಇನ್ನೊಂದು ನಿರ್ಧಾರ. ಇಲ್ಲಿ ಎಕ್ಸ್ ಬರ್ತಾ ಇದ್ದಾರೆ, ನ್ಯೂ ಪರ್ಸನ್ ಬರ್ತಾ ಇದ್ದಾರೆ, ಅದರಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಾ ಇದೆ. ಯಾರಿಗೆ ಪ್ರೀತಿನ ಕಿತ್ತಿ ಯಾರಿಗೆ ಕೊಡ್ತೀರಾ ನೀವು ಯೋಚನೆ ಮಾಡಿ. ನಿಜವಾದ ಪ್ರೀತಿ ಇಲ್ದಿರೋ ಕಡೆ ಇರುವಂಥ ಅವಶ್ಯಕತೆ ನಿಮ್ಗಿದೆಯಾ, ಅದನ್ನು ಕೂಡ ಯೋಚನೆ ಮಾಡಿ. ಸೊ ನಿಮ್ಮ ಪ್ರೀತಿ ಜನಗಳಿಗೆ ಒಂದು ಉತ್ತಮ ಉದಾಹರಣೆ ಆಗಿರಬೇಕೆ ಹೊರತು ಅದರಿಂದ ನೀವು ತಲೆ ಕೆಡಿಸ್ಕೊಂಡು ಇನ್ನೊಬ್ರು ತಲೆ ಕೆಡಿಸ್ಕೊಳ್ಳೋ ಹಾಗೆ ಆಗ್ಕೊಡ್ತು. ಓಕೆ, ಯು ಆರ್ ಆನ್ ಏಂಜಲ್ ಆಫ್ ಲೈಟ್. ಸೊ ಖಂಡಿತವಾಗ್ಲೂ ಅದೇ ಹೇಳ್ತಾ ಇರೋದು. ಬಿಫೋರ್ ಯು ಸರೆಂಡರ್ ಪಾಸ್ಟ್ ಆ್ಯಂಡ್ ಫ್ಯೂಚರ್, all that matter is this moment. Your heart is transformed every time you are near. ಸೊ ಪ್ರತಿ ಕ್ಷಣ ನಿಮ್ಮ ಹೃದಯ ಒಂದು ಬೆಳಕನ್ನು, ಪ್ರೀತಿಯ ಬೆಳಕನ್ನು ಹುಡುಕುವಂಥ ಅಥವಾ ನಿಮ್ಮ ಪ್ರೀತಿಗೆ ದಾರಿದೀಪವಾಗುವಂಥ ರಕ್ಷಾ ದೇವತೆಗಳು ನಿಮಗೆ ಪ್ರತಿ ಕ್ಷಣ ನಿಮ್ಮ ಸುತ್ತಮುತ್ತ ಇರ್ತಾರೆ. ಜೊತೆಗೆ ನೀವು ಹಿಂದೆ ಆಗಿದ್ದನ್ನು ಮುಂದೆ ಆಗೋದನ್ನ ಒಂದು ಯೂನಿವರ್ಸಿಗೆ ಸರೆಂಡರ್ ಮಾಡಿಬಿಡಿ, ಅಥವಾ ಯೂನಿವರ್ಸಿಗೆ ಬಿಟ್ಬಿಡಿ ಅದ್ರ ಚಿಂತೆನ. ನಿಮ್ಮ ಜೀವನದಲ್ಲಿ ಈ ಕ್ಷಣಕ್ಕೋಸ್ಕರ ಬದುಕಿ, ಪ್ರಸ್ತುತ ಕ್ಷಣಕ್ಕೋಸ್ಕರ ಬದುಕಿ, ಆ ಕ್ಷಣಕ್ಕೋಸ್ಕರ ಪ್ರೀತಿನ ಹಂಚಿ ಅಂತ ಹೇಳ್ತಾ ಇದೆ. ಸೊ ನೆನ್ನೆಗೆ, ನಾಳೆಗೆ, ಇಂದು ನಮಗೆ ಚಿಂತೆ ಏತಕ್ಕೆ ಅಂತ ಸಿಂಪಲ್ ಆಗಿ ಈ ಕ್ಷಣಕ್ಕೋಸ್ಕರ ಪ್ರೀತಿ ಜೀವನನ ಜೀವಿಸಿ ಅಂತ ಹೇಳ್ತಾ ಇದ್ದಾರೆ. So you are always in my heart like glowing ocean light. ನೆನ್ನೆಗೆ, ನಾಳೆಗೆ, ಇಂದು ನಮ್ಮದೇ ಚಿಂತೆ ಏತಕ್ಕೆ ಅಂದಾಗ ಆ ಕ್ಷಣ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಇರುವಂಥ ಪ್ರೀತಿಯಾಗಲಿ, ಅಥವಾ ಸಮುದ್ರದ ಲೈಟ್ ಹೌಸ್ ಏನಿರುತ್ತೆ, ಲೈಟ್ ಇಲ್ಲೂ ಇದೆ. ಸೊ ನಿಮ್ಮ ಪ್ರೀತಿ ಜೀವನದಲ್ಲಿ ಬೆಳಕು ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ಲೈಟ್ ಹೌಸ್ ಥರ ಫೋಕಸ್ ಆಗಿ ಇರಿ, ಒಬ್ಬರಿಗೆ ಅಂತಾನೆ ಇರಿ. ಜೊತೆಗೆ ಸ್ವರ್ಗದ ಹಾಗೆ, ನಿಮ್ಮ ಸ್ವರ್ಗದಲ್ಲಿ ನಕ್ಷತ್ರಗಳು ಮಿಣುಗೋ ಹಾಗೆ ನಿಮ್ಮ ಪ್ರೇಮ ಜೀವನದಲ್ಲಿ ಎಲ್ಲವೂ ಮಿಣುಗುವಂತೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಹಗಲು ರಾತ್ರಿ ಎಲ್ಲವೂ ಕೂಡ ಬಿಟ್ಟಿರೋಕ್ಕಾಗದಿರೋ ಅಷ್ಟು ಒಬ್ರಿಗೊಬ್ರು ಹತ್ರ ಆಗಿ ಅಂತ ಕೂಡ ಹೇಳ್ತಾ ಇದೆ. ಹತ್ರ ಆಗ್ತೀರಾ ಅಂತಾನೂ ಹೇಳ್ತಾ ಇದೆ. Your love is like a burst of sunshine on cloudy day. Your smile is imprint in my heart. Your beauty reflected by the star. Your essence is the air of I breath. ಈ ಕಾರ್ಡ್ ತಗೊಂಡಾಗಿಂದ ಇದು ಪರ್ಟಿಕ್ಯುಲರ್ ಆಗಿ ಬರ್ತಾನೆ ಇದೆ. ಸೊ ಈ ಮಳೆಗಾಲದ ದಿನಗಳಲ್ಲಿ ಬಿಸಿಲು ಬಂದರೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಪ್ರೀತಿಯವ್ರಿಗೆ ಅನಿಸುತ್ತೆ. ನಿಮ್ಮ ಹೃದಯದಲ್ಲಿ ಅವರ ನಗು ಇರ್ಬೋದು, ಅವರ ಹೃದಯದಲ್ಲಿ ನಿಮ್ಮ ನಗುವಿನ ಮುದ್ರೆ ಏನಿದೆ, ಅವರ ಹೃದಯಕ್ಕೆ ಅಳಿಸಲಾಗದಂಥ ಛಾಪು ಒತ್ತಿದೆ ಅಂತ ಹೇಳ್ತಿದ್ದಾರೆ.
ಗಗನದಲ್ಲಿ ನಕ್ಷತ್ರಗಳು ಮಿನುಗೋ ಹಾಗೆ, ಗಗನಕ್ಕೆ ಆಕಾಶಕ್ಕೆ ನಕ್ಷತ್ರಗಳು ಹೇಗೆ ಶೋಭೆ ತರುತ್ತೋ ಹಾಗೆ ನೀವು ಅವರ ಜೀವನಕ್ಕೆ ಶೋಭೆ ತಂದಿದ್ದೀರಾ. ಆ ರೀತಿ ನಕ್ಷತ್ರದ ರೀತಿ ನಿಮ್ಮ ಪ್ರೀತಿ ಅವರ ಮನಸ್ಸಲ್ಲಿ ಹೊಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರು ಮಾತಾಡುವಂಥ ಅಥವಾ ಅವರು ಉಸಿರಾಡುವಂಥ ಪ್ರತಿ ಮಾತು, ಪ್ರತಿ ಉಸಿರಲ್ಲೂ ನಿಮ್ಮ ಪ್ರೀತಿಯ ಸೌಂದರ್ಯ ಅಥವಾ ನಿಮ್ಮ ಪ್ರೀತಿಯ ಸುವಾಸನೆ ಬೆರ್ತಿದೆ ಅಂತ ಹೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ ಕಾರ್ಡಲ್ಲಿ ಇರೋದನ್ನ ನಿಮಗೆ ವಿವರಣೆ ಸರಿಯಾಗಿ ಕೊಟ್ಟನೋ ಇಲ್ವೋ, ಬಟ್ ಅದರ ಮೂಲ ಅರ್ಥ ಅದಕ್ಕೆ ಹೆಚ್ಚು ಹೋಲುವಂಥದ್ದೇ ಆಗಿದೆ. ಕೊನೆಯದಾಗಿ ಏಂಜಲ್ ಏನು ಆನ್ಸರ್ ಹೇಳ್ತಾರೆ ನೋಡೋಣ. ಸಕ್ಸಸ್ ಇನ್ ನಿಯರ್ ಫ್ಯೂಚರ್. ಸೊ ಈಗ ನೋ ಇದೆ, ಯಾಕೆಂದರೆ ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ನೋ ಇದೆ, ಈಗ ನೋ ಇದೆ. ಬಟ್ ನಿಯರ್ ಫ್ಯೂಚರಲ್ಲಿ ಸಕ್ಸಸ್ ಇದೆ, ಸಕ್ಸಸ್ ಬರುತ್ತೆ ಅಂತ ಹೇಳ್ತಾ ಇದೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಿಂಪ್ಲಿ ಏನು ಮಾಡಬೇಕು ಗೊತ್ತಿದೆ ನಿಮಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಸ್ವಲ್ಪ ಲೆಟರ್ಸು ಕೂಡ ನೋಡೋಣ. ಓಕೆ, VAT ವಾಟ್ ಸಂತೋಷ್ ಅಂತ ನನಗೆ ಕೇಳಿಸ್ತಾ ಇದೆ. ಸಂತೋಷವಾಗಿರಿ, ಡೆಫಿನೆಟ್ಲಿ ಎಕ್ಸ್ ವಾಪಸ್ ಬರ್ತಾರೆ. ಓಕೆ, ತುಂಬ ಎ ಲೆಟರ್ಸ್ ಬಂದಿದೆ. ಯಾರೋ ಅಪ್ಪಿ ಅಪ್ಪಿ ಅಂತ ಕರೆಯೋರು ಇರಬಹುದು. ಟಿಪ್ ಸಿಗ್ಬಹುದು ನಿಮಗೆ, ಆಹಾ ಅನ್ನೋ ಮೂಮೆಂಟಲ್ಲಿ ಟಿಪ್ ಸಿಗಬಹುದು. ಯಾರೋ ನಿಮಗೆ ಅಪಾಲಜಿ ಕೇಳಬಹುದು. ನಿಮ್ಮ ಫ್ಯಾನ್, ನಿಮಗೆ ಫೇವ್ರೆಟ್ ಪರ್ಸನ್ ನಿಮ್ಮ ಫ್ಯಾನೇ ಆಗಿರ್ಬೋದು. ಆಗಲೇ ಗುರು ಕೂಡ ಬಂದಿತ್ತು. ಸೊ VP ಇದೆ, PV ಇದೆ. ಓಕೆ, VATSMAAATIPFANPV. ಇದು ನಿಮ್ಮ ಸಕ್ಸಸ್ ಲೆಟರ್ಸ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ನಮಸ್ತೆ. ಬನ್ನಿ, ಯಾರು ಕಡುಬಿಗೆ ತುಪ್ಪ ಹಾಕಿ ತಿನ್ನಪ್ಪ ಗಮ್ಮಂತ ಅದ. ಸೊ ಯಾರು ಕಡುಬನ್ನ ಆಯ್ಕೆ ಮಾಡಿದ್ದೀರಾ, ತುಂಬ ನಿಧಾನ ಆಗ್ತಾ ಇದೆ ನಿಮ್ಮ ಪ್ರೇಮ ಜೀವನದಲ್ಲಿ. ತುಂಬ ಸ್ಲೋ ಮೋಷನ್ ಅಲ್ಲಿ ನಿಮ್ಮ ಪ್ರೇಮ ಜೀವನ ಇದೆ ಅಂತ ಅನ್ಸುತ್ತೆ. ಸ್ಲೋ ಮೋಷನಲ್ಲಿ ಇರೋದ್ರ ಜೊತೆಗೆ ನೀವು ವೆಯ್ಟ್ ಮಾಡಿ ಸಾಕಾಗಿದ್ದೀರಾ. ಅದು ನಿಮ್ಮ ಆಸೆ ಕೈಗೂಡ್ತಾ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮ ಥರ್ಡ್ ಐ ಚಕ್ರದ ಬಗ್ಗೆ ಹೆಚ್ಚು ಗಮನನ ನೀವು ಕೊಡಬೇಕು. ನಿಮ್ಮ ಇಂಟ್ಯೂಷನ್ ನಿಮಗೆ ಸರಿಯಾಗಿ ಗೈಡೆನ್ಸ್ ಮಾಡ್ತಿದ್ರು, ನೀವು ಅದನ್ನು ತಗೊಳ್ತಾ ಇಲ್ಲ. ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದೆ. ದುಡ್ಡಿಗಾಗಿ, ವ್ಯಕ್ತಿಗಾಗಿ ಕಾಯ್ತಾ ಇದ್ರೆ ಅವ್ರು ಬರೋದು ತುಂಬ ನಿಧಾನ ಆಗುವಂಥ ಸಾಧ್ಯತೆ ಇದೆ ಬಹಳ ಜನಕ್ಕೆ. ಕೆಲವ್ರಿಗೆ ಅವರು ಬೇರೆಯವ್ರ ಜೊತೆ ಇರುವಂಥ ಸಾಧ್ಯತೆ ಇದೆ. ಸೊ ಬನ್ನಿ, ನಾರದ ಮುನಿ. ಸೊ ಸಂಗೀತದ ಬಗ್ಗೆ, ಸಾಹಿತ್ಯದ ಬಗ್ಗೆ ಹೆಚ್ಚಿನ ಒಲವು ಇರುತ್ತೆ. ನಿಮ್ಮ ಪ್ರೇಮ ಜೀವನ ಸಂಗೀತದ ಮಯ ಆಗಿರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ ಅಂತ ಹೇಳ್ತಾ ಇದೆ. ಸಾರಿ, ಆ ವರ್ಡ್ ಯೂಸ್ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಥರ್ಡ್ ಪಾರ್ಟಿ ಅಥವಾ ಫಿಟ್ಟಿಂಗ್ ಮಾಸ್ಟರಿಂದ ನಿಮ್ಮ ಪ್ರೇಮ ಜೀವನ ಸಮಸ್ಯೆಗೆ ಬೀಳುವಂಥ ಸಾಧ್ಯತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಾರದ ಮುನಿಗಳು ಒಳ್ಳೆಯವರು, ಬಟ್ ಬೇರೆಯವ್ರ ಸಹಾಯ ತಗೊಂಡ್ರೆ ನಿಮ್ಮ ಪ್ರೇಮ ಜೀವನ ಸಕ್ಸಸ್ ಆಗಬಹುದು ಅಂತ ಕೂಡ ಅನ್ನಿಸ್ತಾ ಇದೆ. ಜೊತೆಗೆ ದುರ್ಗಾದೇವಿ ಇರೋದ್ರಿಂದ ನೆಗೆಟಿವಿಟಿಯಿಂದ ನಿಮಗೆ ಪಾಸಿಟಿವಿಟಿಗೆ ಬರುತ್ತೆ. ಸೊ ಕಲ್ಕಿ ಇರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಪರ್ಸನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಜೀವನಕ್ಕೆ ಬಂದು ಪ್ರಪೋಸ್ ಮಾಡುವಂಥ ಸಾಧ್ಯತೆ ಇದೆ. ಸಾಧ್ಯ ಆದಷ್ಟು ಭಗವಂತನ ಆರಾಧನೆ ಮಾಡಿ
ನಾರಾಯಣಂದು, ಆಗ ಲಕ್ಷ್ಮಿಗೆ ಒಳ್ಳೆ ಪತಿ ಸಿಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಲಕ್ಷ್ಮೀಪತಿ ಹೊಸ ಅವತಾರದಲ್ಲಿ ನ್ಯೂ ಪರ್ಸನ್ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕೊಡುವಂತ ಸಾಧ್ಯತೆ ಇದೆ. ಭೂಮಿ ತಾಯಿ ಕಡೆಯಿಂದ ನಿಮ್ಗೆ ಸಾಕಷ್ಟು ಆಶೀರ್ವಾದ ಸಿಗುವಂತ ಸಾಧ್ಯತೆ ಇದೆ. ಸರಸ್ವತಿ ಮತ್ತೆ ಶೇಷನಾಗ ಇಬ್ಬರ ಎನರ್ಜಿ ಬುದ್ಧಿವಂತಿಕೆನ ಮತ್ತೆ ಶತ್ರು ನಾಶದ ಬಗ್ಗೆ ಕೂಡ ನಿಮ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ. ವಾವ್, ಸನ್ ಕಾರ್ಡ್. ಸೊ ಏನ್ ಹೇಳಿ, ಸೊ ಎಸ್, ತುಂಬಾ ಚೆನ್ನಾಗಿದೆ. ನೀವು ಅನ್ಕೊಂಡಿದ್ದೆಲ್ಲ ಆಗುವಂತ ಸಾಧ್ಯತೆ ಹೆಚ್ಚಾಗಿ ಇದೆ. ಪಾಸಿಟಿವ್ ನೋಟ್ ಇದೆ. ಸೊ ಸ್ವಲ್ಪ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಪ್ರಯತ್ನನ ಪಡಿ ಅಂತ ಹೇಳ್ತಾ ಇದೆ. ಒಂದು ನ್ಯೂ ಬಿಗಿನಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಮೆಜಿಷಿಯನ್ ಅಂಡ್ ಮಿರರ್ ಇರೋದ್ರಿಂದ ಈ ಮಂತ್ ನೀವು ಥರ್ಡ್ ಪಾರ್ಟಿಯಿಂದ ಹೊರಗೆ ಬನ್ನಿ. ಸಾಕಷ್ಟು ಸಭೆ ಸಮಾರಂಭಗಳಲ್ಲಿ ಭೇಟಿ ಆಗ್ತೀರಾ ಅವ್ರನ್ನ ಅಂತ ಹೇಳ್ತಾ ಇದೆ. ಎಸ್, ಥ್ಯಾಂಕ್ ಯು. ಸೊ ಎಸ್ಪೆಷಲಿ ಇಲ್ಲಿ ಕೇರಿಂಗ್ ಕನೆಕ್ಷನ್, ಇದು ಮ್ಯಾರಿಡ್ ಕಪಲ್ ಎನರ್ಜಿ ಕೊಡ್ತಾ ಇದೆ. ಇಲ್ಲಿ ಆ ಕಪಲ್ ಎನರ್ಜಿಗೆ ಥರ್ಡ್ ಪಾರ್ಟಿಯಿಂದ ಸಮಸ್ಯೆ ಆಗಿರ್ಬೋದು. ಫೈನಾನ್ಷಿಯಲ್ ಇಶ್ಯೂಗೋಸ್ಕರ ಅವ್ರು ಕಂಟ್ರೋಲ್ ಮಾಡ್ತಾ ಇರ್ಬೋದು. ಬಟ್ ಡಿಸೆಂಬರ್ ಮಂತಲ್ಲಿ ಬಹಳಷ್ಟು ಜನಕ್ಕೆ ಅವರು ಕಾಯ್ತಾ ಇದ್ದಂಥ ಡಿವೈನ್ ಟೈಮಿಂಗ್ ಬಂದರೆ ಅವ್ರ ಸಮಸ್ಯೆಗಳ ಅಂತ್ಯ ಆಗುವಂಥದ್ದು ಬಹಳಷ್ಟು ಜನಕ್ಕೆ ಇನ್ನೊಂದು ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳ್ತಾ ಇದೆ. ಪೇಷನ್ಸು, ವರ್ಲ್ಡ್ ಕಾರ್ಡು ಮತ್ತೆ ನೀವು ಆಯ್ಕೆ ಮಾಡಿರುವಂಥ ಕರ್ಜಿಕಾಯಿ ಕಾರ್ಡು, ನೈಟ್ ಆಫ್ ಪೆಂಟಕಲ್, ಎಲ್ಲವೂ ಕೂಡ ನಿಮಗೆ ತಾಳ್ಮೆನ ಹೇಳ್ತಾ ಇದೆ. ಪ್ರಯಾಣ ಕೈಗೊಳ್ಳೋರು ಇದ್ದೀರಾ, ನಿಮ್ಮ ಸಮಸ್ಯೆಗಳು ಅಂತ್ಯ ಆಗ್ತಾ ಇದೆ. ಬಹಳ ಜನಕ್ಕೆ ಯಾವಾಗ ಆಗುತ್ತೆ ಅಂತ ಪ್ರಶ್ನೆ ಇದ್ರೆ ಟೈಮ್ ಬಂದಾಗ ಆಗತ್ತೆ ಅನ್ನೋ ಸರಳ ಉತ್ತರ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಡಿವೈನ್ ಟೈಮಿಂಗ್ನ ಹೇಳ್ತಾ ಇದೆ. ಬಹಳಷ್ಟು ಜನಕ್ಕೆ ಇನ್ನೊಂದು 29 ಡೇಸ್ ಆದರೆ, ಬಹಳಷ್ಟು ಜನಕ್ಕೆ ಇನ್ನೊಂದು ಮಂತ್, ಬಹಳಷ್ಟು ಜನಕ್ಕೆ ಇನ್ನೊಂದು 16 ವೀಕ್ಸ್, ಬಹಳಷ್ಟು ಜನಕ್ಕೆ ಇನ್ನು 10 ಮಂತ್, 10 ಡೇಸ್, 10 ಅವರ್ಸ್, 10 ಸೆಕೆಂಡ್ಸ್, ಈ ಥರ ಎನರ್ಜಿ ಇದೆ. ಒಟ್ಟಿನಲ್ಲಿ ಪಾಸಿಟಿವ್ ಆಗಿ ಇರಿ, ಪಾಸಿಟಿವ್ ಆಗಿ ಬಂದಿದೆ ಕಾರ್ಡ್ ಎಲ್ಲ ಅಂತ ಹೇಳ್ಬೋದು. ಸೊ ಬಹಳಷ್ಟು ಫಂಕ್ಷನ್ಸ್ ಅಲ್ಲಿ ನಿಮ್ಮನ್ನು ನೀವು ಹೋಗೋ ಹಾಗೆ ಕಟ್ ಹಾಕೊಳ್ಳೋದ್ಕಿಂತ ನಿಮ್ಮನ್ನು ನೀವು ಫ್ರೀಯಾಗಿ ಬಿಡಿ, ನಿಮ್ಗೆ ಹೇಗೆ ಬೇಕೋ ಹಾಗೆ ಅಲ್ಲಿ ತಿರ್ಗಾಡ್ಕೊಂಡು ಇರಿ ಅಂತ ಹೇಳ್ತಾ ಇದೆ. ನಿಮ್ಮ ಜೀವನದಲ್ಲಿ ಹೋಗೋರ್ನ ತಡಿಬೇಡಿ, ಬರೋರ್ನು ತಡಿಬೇಡಿ. ಹೋಗೋರು ಹೋಗ್ಲಿ, ಬರೋರು ಬರಲಿ. ಜೊತೆಗೆ ಯಾರು ನಿಮಗೆ ಸರಿಯಾಗಿ ಡಿಸರ್ವ್ ಮಾಡಲ್ಲ ಅಂತ ಅನ್ಸುತ್ತೋ ಅವ್ರನ್ನೂ ಕೂಡ ಹೋಗ್ಲಿಕ್ಕೆ ಕೊಡಿ. ಎಸ್, ಬಹಳಷ್ಟು ನ್ಯೂ ಮೂನಿಂದ ಫುಲ್ ಮೂನ್ವರೆಗೂ ಸ್ವಲ್ಪ ನಿಮ್ಮ ಮೂಡ್ ಸ್ವಿಂಗ್ಸ್ನ ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಆಜ್ಞಾಚಕ್ರ ಮತ್ತು ಸಹಸ್ರ ಚಕ್ರದ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ನಿಮಗೆ ಎಲ್ಲ ಸತ್ಯಗಳು ಈ ತಿಂಗಳಲ್ಲಿ ಗೊತ್ತಾಗತ್ತೆ. ಜೊತೆಗೆ ಗೊತ್ತಾಗೋದ್ರ ಜೊತೆಗೆ ನಿಮಗೆ ಗೊತ್ತಿದೆ ನಿಮ್ಮ ನಿಯತ್ತಿನ ಪ್ರಾಣಿ ಯಾವುದು ಅಂತ. ನಿಮ್ಮ ನಿಯತ್ತಿನ ಪ್ರಾಣಿ ಯಾವುದು ಅನ್ನೋದಕ್ಕಿಂತ ನೀವು ಪ್ರೀತಿಸ್ತಾ ಇರುವಂಥ ಪ್ರಾಣಿ ಅನ್ಬೇಕೋ ಬೇಡವೋ, ಅದು ಏನಾದರೂ ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ. ಅಂಥವ್ರು ಪ್ರಾಮಾಣಿಕರು ಮಾತ್ರ ನಿಮ್ಮ ಸುತ್ತಮುತ್ತ ಇರೋ ಹಾಗೆ ನೋಡ್ಕೊಳ್ಳಿ. ಜೊತೆಗೆ ತಾಯಿಯಿಂದ ಸ್ವಲ್ಪ ಸಮಸ್ಯೆ ಆಗಬಹುದು, ಅಥವಾ ತಾಯಿ ಸ್ಥಾನದಲ್ಲಿ ಇರೋರು ನಿಮಗೆ ಸಾಕಷ್ಟು ಸಮಸ್ಯೆನ ಮಾಡ್ತಾ ಇರಬಹುದು. ಅವ್ರು ಯಾರೇ ಆಗಿರಲಿ, ನಿಮ್ಗಿಂತ ವಯಸ್ಸಲ್ಲಿ ಕಿರಿಯರು ಹಿರಿಯರು, ಒಟ್ಟಿನಲ್ಲಿ ಆ ಸ್ಥಾನಕ್ಕೆ ಬೆಲೆ ಕೊಡ್ದಿರೋ ಅಂಥವ್ರು. ನಿಮ್ಮ ಬಗ್ಗೆ ಆಗ್ತಾ ಇರುವಂಥ ತುಂಬ ಅವಮಾನಗಳಾಗ್ತಾ ಇದೆ. ತುಂಬ ನಿಮ್ಮ ಬಗ್ಗೆ ಗಾಸಿಪ್ ಆಗಲಿ ಅಥವಾ ಇಲ್ಲ ಸಲ್ಲದ ಆಪಾದನೆಗಳಾಗಲಿ ಆಗ್ತಾ ಇದೆ. ಆಗ್ಲೇ ಹೇಳ್ದಂಗೆ ನಾರದ ಮುನಿಗಳಿಂದ ಅಥವಾ ಆ ಥರದವರಿಂದ ತಪ್ಪಾಯಿತು ನಾರದ ಮುನಿಗಳು ಹೋಲಿಸಿದಕ್ಕೆ. ಬಟ್ ನಿಮ್ಮ ಬಗ್ಗೆ ಪ್ರಚಾರ ಅಂತೂ ಆಗ್ತಾ ಇದೆ. ಅದು ಒಳ್ಳೆ ಪ್ರಚಾರ ಆಗಿರಲಿ ಕೆಟ್ಟ ಪ್ರಚಾರ ಆಗಿರಲಿ ತಲೆ ಕೆಡ್ಸ್ಕೊಂಬಿಡಿ. ನೀವೇನು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಪ್ರಾಮಾಣಿಕರು ನಿಮ್ಮ ಜೊತೆ ಇರೋರು ಇರ್ತಾರೆ, ಹೋದವ್ರ ಬಗ್ಗೆ ಚಿಂತೆ ಮಾಡಬೇಡಿ. ಇಲ್ಲಿ ಸಂಬಂಧಗಳಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಇದೆ, ಅದನ್ನು ಕೂಡ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಬಹಳ ಜೊತೆ ನ್ಯೂ ಪರ್ಸನ್ ಯಾರೋ ಬಂದು ನಿಮಗೆ ಮ್ಯಾರೇಜ್ ಪ್ರಪೋಸ್ ಮಾಡುವಂಥ ಸಾಧ್ಯತೆ ಇದೆ. ಅದನ್ನ ಮನೆಯವರು ಕೂಡ ಒಪ್ಪಿ, ನೀವು ಕೂಡ ಒಪ್ಪಿ
ಖಂಡಿತವಾಗ್ಲೂ ಮದುವೆ ಆಗ್ಬಿಡುವಂತ ಸಾಧ್ಯತೆ ಇದೆ. ಸೊ ದಂಪತಿಗಳ ಮಧ್ಯೆ ಪ್ರೀತಿ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಸಾಕಷ್ಟು ಜನಕ್ಕೆ ನಿದ್ದೆಯ ಅವಶ್ಯಕತೆ ಇದೆ, ಸಾಕಷ್ಟು ಜನಕ್ಕೆ ಮನಃಶಾಂತಿಯ ಅವಶ್ಯಕತೆ ಇದೆ. ಫಸ್ಟ್ ನಿಮ್ ಕನಸುಗಳ ಕಡೆ ಹೆಚ್ಚಿನ ಗಮನನ ಕೊಡಿ. ಸ್ವಲ್ಪ ಸಮಸ್ಯೆ ಬರೋದ್ರಲ್ಲಿ ಇದೆ, ಆ ಸಮಸ್ಯೆ ಏನು ಅಂತ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಎಂಪರರ್. ಸೊ ತುಂಬಾ ಜವಾಬ್ದಾರಿಯಿಂದ ಈ ಮಂತ್ ನೀವು ಕಾರ್ಯನ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಾ ಇದೆ. ತುಂಬಾ ಚಾಲೆಂಜಸ್ ಇದೆ, ತುಂಬಾ ಬಿಟ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸಂಬಂಧನಾಗ್ಲಿ ಅಥವಾ ರಿಲೇಶನ್ಶಿಪ್ ಆಗ್ಲಿ ಅಂದ್ರೆ ಬಿಟ್ಕೊಡ್ಲೇಬೇಕು. ಆ ಪ್ರೊಟೆಕ್ಷನ್ ನ ಎಷ್ಟು ದಿನ ಮಾಡ್ತೀರಾ, ಒಬ್ರೆ ಎಷ್ಟು ಅಂತ ಸಹಿಸ್ತೀರಾ? ಸೊ ಒಂದು ಸಮಸ್ಯೆಗಳಿಗೆ ಅಂತ್ಯ ಆಗೋದ್ರ ಜೊತೆಗೆ ಒಂದು ಅಶುಭ ಸುದ್ದಿ ನಿಮ್ಗೋಸ್ಕರ ಕಾಯ್ತಾ ಇದೆ. ಜೊತೆಗೆ ನಿಮ್ಮನ್ನ ಬಿಟ್ಟು ಹೋದವರು ವಾಪಸ್ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆ ಕೂಡ ಇದೆ. ನಿಮ್ಗೆ ಯಾರು ಬೇಡ, ಅವರೇ ಬೇಕು ಅಂದ್ರೆ ಎಸ್ ಬರ್ತಾರೆ. ಫಸ್ಟ್ ಸೆಲ್ಫ್ ಲವ್ ಕಡೆ ಗಮನನ ಕೊಡಿ ಅಂತ ಇದೆ. ಅದ್ರ ಜೊತೆಗೆ ನಿಮ್ಮ ಕೆರಿಯರ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾ ಇದೆ. ಕೆಲಸ ಕಾರ್ಯದ ಬಗ್ಗೆ ಹೆಚ್ಚಿನ ಗಮನ ಇರ್ಲಿ ಅಂತಾನು ಹೇಳ್ತಾರೆ. ಜೊತೆಗೆ ನಿಮ್ಗೆ ಸಾಕಷ್ಟು ಹಣ ಬರುತ್ತೆ, ನಿಮ್ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ, ನಿಮ್ಮ ಯಶಸ್ಸಿನ ಹಕ್ಕುದಾರರು ನೀವೇ. ಹಾಗಾಗಿ ಕೆಲವು ಸಮಸ್ಯೆಗಳನ್ನ ನಿಮ್ ಕೈಯಾರ ನೀವೇ ಬದಲಾವಣೆ ಮಾಡ್ಕೊಳ್ತೀರಾ ಒಳ್ಳೆ ರೀತಿಲಿ. ಅದು ಸಂತೋಷ ತರುವಂತ ವಿಚಾರ. ಸೊ ಪೇಜ್ ಆಫ್ ಕಪ್ ಇರೋದ್ರಿಂದ ಆಗ್ಲೇ ಹೇಳ್ದಂಗೆ ನ್ಯೂ ಪರ್ಸನ್ ಫೋನ್ ಮಾಡಬಹುದು ಅಥವಾ ಮಾತಾಡುವಂತ ಪ್ರಯತ್ನ ಪಡಬಹುದು. ನೈಟ್ ಆಫ್ ವಾಂಡ್ ಇಲ್ಲಿ ಎನರ್ಜಿ ನಿಮ್ ಕನ್ಸಿನ ಕಡೆ ಹೆಚ್ಚಿನ ಗಮನ ಕೊಟ್ಟಷ್ಟು ನಿಮ್ಗೆ ಸಾಕಷ್ಟು ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದೆ. ಅಗೇನ್ ನಿಮ್ಮ ಜೀವನ ನಿಮ್ಮ ಇಷ್ಟ, ಹೇಗೆ ಬೇಕೋ ಹಾಗೆ ನಿರ್ಧಾರ ತಗೊಳ್ಳಿ. ಎಸ್, ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಎನರ್ಜಿ ಇದೆ ಇಲ್ಲಿ. ನಂಬಿಕೆಯ ಪ್ರೀತಿ, ಟ್ರಸ್ಟ್, ನಂಬೋದು ನೀವು ಹೊಸ ಪ್ರೀತಿ ಏನ್ ಬರ್ತಾ ಇದೆ ಅದನ್ನ. ಅಗೇನ್ ಎಲ್ರಿಗೂ ಅಲ್ಲ, ನೀವು ನಿರ್ಧಾರ ಮಾಡಿ. ಸೊ ಎಸ್, ಫ್ಯಾಮಿಲಿ ಇಶ್ಯೂಸ್ ಇರಬಹುದು. 11 ಎನರ್ಜಿ ಇದೆ. ಖಂಡಿತವಾಗ್ಲೂ ಇದು ನಿಮ್ಮ ಎಕ್ಸ್ ಕೂಡ ವಾಪಸ್ ಬರುವಂತ ಸಾಧ್ಯತೆ. ಜೊತೆಗೆ ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಇರಬಹುದು. ತುಂಬಾ ಆಕರ್ಷಣೆ ಇರುವಂಥದ್ದು ಕೂಡ ಇಲ್ಲಿ ಇದೆ. ಬಹಳ ಜನಕ್ಕೆ ವಿರುದ್ಧ ಸ್ವಭಾವದ ಪ್ರೇಮಿ ಕೂಡ ಆಗಿರುವಂತ ಸಾಧ್ಯತೆ ಇದೆ. ನಿಮ್ ಪ್ರೀತಿಗೆ ಇನ್ನೊಂದು ಅವಕಾಶ ಕೊಡಿ ಅಂತ ಕೂಡ ಹೇಳ್ತಾ ಇದೆ. ಇನ್ನೊಂದು ಅವಕಾಶ ಕೊಡೋದು ಬಿಡೋದು ನಿಮಗೆ ಬಿಟ್ಟಂತ ವಿಚಾರ. ಸೊ ಒಂದೇ ತರ ಇದ್ರೆ ಬೋರ್ ಆಗುತ್ತೆ ಅನ್ಬಿಟ್ಟು ಬೇರೆ ತರ ಮಾಡ್ದೆ. ಓಕೆ, ದ ಲವ್ ದಟ್ ಓಕೆ. ಸೊ ದೇವತೆಗಳು ಕೂಡ ಪ್ರೀತಿನ ಒಪ್ತಾರೆ. ಸೊ ಅಂಥದ್ರಲ್ಲಿ ನಿಮ್ ಪ್ರೀತಿನ ಒಪ್ತಿರೋ ಅಂತ ಮುಟ್ಟಾಳ್ರು ಯಾರಾದ್ರೂ ಇರ್ತಾರ? ಓಕೆ, ಸೊ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆ ಬಂದ್ರೂ ಕೂಡ ಪ್ರೀತಿಲಿ ಬದಲಾವಣೆ ಆಗಬಾರ್ದು ಅಲ್ವಾ? ಸೊ ಪ್ರೀತಿಲಿ ಬದಲಾವಣೆ ಆದಷ್ಟು ಸಮಸ್ಯೆ ಆಗುತ್ತೆ. ನಿಜವಾದ ಪ್ರೀತಿ ಯಾವಾಗ್ಲೂ ಮೊದಲನೇ ದಿನ ಹೇಗಿತ್ತು ಹಾಗೆ ಕೊನೆ ದಿನದವರೆಗೂ ಇರಬೇಕು ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಮಿಬ್ಬರನ್ನು ಒಂದು ಮಾಡಬೇಕು ಅಂತ ಅಥವಾ ನಿಮ್ಮಿಬ್ರು ಮಧ್ಯೆ ಇರುವಂತ ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಬಹಳಷ್ಟು ಪೂರ್ವಜರು ಕೂಡ ಆಸೆ ಪಟ್ಟಿದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವಾಗ್ಲೂ ನೀವು ಅವರ ಹೃದಯದಲ್ಲಿ, ಅವರು ನಿಮ್ಮ ಹೃದಯದಲ್ಲಿ ಇದ್ಮೇಲೆ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಮಾತುಗಳನ್ನ ಬದಲಾಯಿಸೋದಾಗ್ಲಿ ಅಥವಾ ಏನೋ ಮನಸ್ಸಿಗೆ ನೋವಾಗೋ ಹಾಗೆ ಥಟ್ಟಂತ ಮಾತಾಡೋದಾಗ್ಲಿ ಮಾಡಕೂಡ್ದು ಅಂತ ಹೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಸಮಸ್ಯೆಗಳು ಎಲ್ಲವೂ ಬಗೆಹರಿಯುತ್ತೆ, ಒಳ್ಳೆ ರೀತಿಲಿ ಬಗೆಹರಿಯುತ್ತೆ. ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಬನ್ನಿ ಏಂಜಲ್ಸ್ ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ನೋಡೋಣ. ಸೊ ನೋ, ಟೇಕ್ ಆಕ್ಷನ್ ಇದೆ, ವೇಟ್ ಇದೆ, ವೇಟ್ ಮಾಡಿ, ಟೇಕ್ ಆಕ್ಷನ್ ಮಾಡಿ. ಎ ಇಯರ್ ಫ್ರಮ್ ನಾವ್, ಇನ್ನೊಂದು ವರ್ಷ ಆಗತ್ತೆ ಅಂತ ಹೇಳ್ತಾ ಇದೆ. ತುಂಬಾ ನೆನೆಸ್ಕೊಳ್ತಾ ಇದ್ದಾರೆ ಯಾರೋ.
ಸೊ ಲೊಕೇಸಿಂಗ್ ನಿಮಗೆ ಸಾಕಷ್ಟು ಸಮಸ್ಯೆಗಳು ಬರೋಕ್ಕಿಂತ ಮುಂಚೆನೆ ಗೊತ್ತಾಗತ್ತೆ. ಆ ಸಮಸ್ಯೆಗಳನ್ನ ಸರಿಯಾದ ರೀತಿಲಿ ನಿರ್ಧಾರ ತಗೊಂಡು ಆ ಸಮಸ್ಯೆಗಳು ಏನು ತಿಳಿಸ್ಕೊಡ್ಲಿಕ್ಕೆ ಬಯಸ್ತಾ ಇದೆ ಇದನ್ನೆಲ್ಲ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಇದೆ. ಸೊ ಬನ್ನಿ ಲೆಟರ್ಸ್ ನೋಡುವ. WLXYLVMH ನಿಮ್ಮ HM ಕೂಡ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಕೂಡ ಆಗಿರಬಹುದು, ಅಥವಾ W ಇರಬಹುದು. WLALKVXFHW ಅಂತ ಅನ್ಕೊಳ್ತೀನಿ. ಅನ್ಕೊಳ್ಳೋದೆಲ್ಲ ಅಲ್ಲಿರೋದೆ ಅದು. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ ಎಲ್ಲರಿಗೂ. ಬನ್ನಿ 3ನೇ ಕಾರ್ಡ್ ಯಾರು ಆಯ್ಕೆ ಮಾಡಿದ್ದೀರಾ? ಮೋದಕನ ಡಿಸೆಂಬರ್ ಮಂತ್ ಪ್ರೀತಿ, ಈ ತಿಂಗಳು ಪ್ರೀತಿ. ವಾವ್, ವೇಟ್. ತಾಳಿದವನು ಬಾಳಿಯಾನು ಆ ಥರ ಇಲ್ಲ. ಕಾದಿರುವೆ ನಿನಗಾಗಿ ಅಂತ ತುಂಬ ವೇಟಿಂಗ್ ಲಿಸ್ಟಲ್ಲಿ ಈ ತಿಂಗಳು ಹೋಗುವಂಥ ಸಾಧ್ಯತೆ ಇದೆ. ವಾವ್, ವೃಂದ ಅಂಡ್ ವಿಷ್ಣು ಶೇಷನಾಗ. ಏನು ಹೇಳೋದು, ಯಾರ್ಯಾರು ತುಳಸಿ ಪೂಜೆ ಮಾಡ್ತಾ ಇದ್ದೀರಾ ಪರ್ಸನಲ್ ರೀಡಿಂಗ್ ತಗೊಂಡು, ಎಲ್ರಿಗೂ ಖಂಡಿತ ನಿಮ್ಮ ಪ್ರೀತಿ ಪಾಸಿಟಿವ್ ಆಗಿ ಹೋಗುತ್ತೆ ಅಂತ ಹೇಳ್ತಾ ಇದೆ. ಐ ಹೋಪ್ ಹೋಗಲಿ ಅಂತ ಕೂಡ, ಅಂದರೆ ಪಾಸಿಟಿವ್ ಆಗಿ ನಿಮ್ಮ ಪ್ರೀತಿ ನಿಮ್ಮನ್ನು ಹುಡ್ಕೊಂಬರ್ಲಿ ಅಂತ ಕೂಡ ಆಶಿಸ್ತೀನಿ. ಓಕೆ, ಸೊ ಶತ್ರು ಸಂಹಾರ ಆಗುವಂಥ ಸಾಧ್ಯತೆ ಇದೆ. ನಿಮ್ಮಿಬ್ಬರ ಮಧ್ಯೆ ಬೇರೆಯವರು ಬಂದು ನಿಮ್ಮ ಮನಸ್ಸುಗಳನ್ನ ಕ್ಷಮಿಸಿ ನಿಮ್ಮಿಬ್ಬರನ್ನು ಒಂದು ಮಾಡುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ನಿಮ್ಮಿಬ್ಬರನ್ನು ದೂರ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ನಿಮ್ಮಿಬ್ಬರನ್ನು ಹತ್ರ ಮಾಡಲಿಕ್ಕೆ ಯಾರು ಈ ತಿಂಗಳು ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಾ ಇದೆ. ಜೊತೆಗೆ ಲವ್ ಪ್ರಪೋಸಲ್ ಜೊತೆಗೆ ಮದುವೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಸರ್ಪಶಾಂತಿ ಕೂಡ ಹೇಳ್ತಾ ಇದೆ. ಸರ್ಪಶಾಂತಿಯಿಂದ ರಿಲೀಫ್ ಕೂಡ ಹೇಳ್ತಾ ಇದೆ. ನಿಮ್ಮ ಇದಕ್ಕೆ ಬಿಟ್ಟಂಥ ವಿಚಾರ. ಸೊ ಬಹಳಷ್ಟು ಸುಳ್ಳುಗಳ ಮೇಲೆ ಜೀವನನ ಕಟ್ಕೊಳ್ಳೋದಾಗ್ಲಿ ಅಥವಾ ಸುಳ್ಳುಗಳ ಮೇಲೆ ಬದುಕನ್ನ ನಡೆಸೋದಾಗ್ಲಿ ತಪ್ಪು ಅಂತ ನನಗೆ ಅನಿಸುತ್ತೆ. ಯಾಕೆ ಅಂದರೆ ಪ್ರೀತಿ ಯಾವಾಗಲೂ ಪ್ರಾಮಾಣಿಕವಾಗಿ ಇರಬೇಕು, ಸತ್ಯದ ಹಾದಿ ನಡಿಬೇಕು. ಹಾಗಾಗಿ ಸುಳ್ಳಿನ ಭರವಸೆಗಳ ಮೇಲೆ ನಿಮ್ಮನ್ನು ನೀವು ಕಟ್ಟಾಕೊಳ್ಳೋದನ್ನ ಏನಂತ ಹೇಳಬೇಕು, ಅದರಿಂದ ಹೊರಗೆ ಬನ್ನಿ. ನಿಮ್ಮನ್ನು ನೀವು ಕಟ್ ಹಾಕೊಂಬೇಡಿ. ಜೊತೆಗೆ ನಿಮ್ಮ ಸಹಸ್ರ ಚಕ್ರದ ಕಡೆ ಗಮನನ ಕೊಡಿ. ನಿಮ್ಮ ಜೀವನನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಹೃದಯದಲ್ಲಿ ಪ್ರೀತಿನೂ ಇಲ್ಲ, ಜೋಬಲ್ ಕಾಸು ಇಲ್ಲ. ಏನಿದು ಈ ವೀಕ್, ಈ ಮಂತ್ ಎಲ್ಲವೂ ಕೂಡ ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಪ್ರೇಮ ಜೀವನ, ನಿಮ್ಮ ಸ್ಪಿರಿಚುವಲ್ ಆಧ್ಯಾತ್ಮಿಕ ಜೀವನ ಎಲ್ಲವೂ ಕೂಡ ತಕ್ಕಮಟ್ಟಿಗೆ ಸಮಸ್ಯೆ ಕೊಡುವಂಥ ಉದ್ದೇಶದಲ್ಲೇ ಇದ್ದಾವೆ. ಸೊ ಹೇಗೆ ನಿಭಾಯಿಸ್ತೀರಾ ಸರಿಯಾಗಿ ಯೋಚನೆ ಮಾಡಿ ನಿಭಾಯಿಸಿ. ಯಾಕೆ ಅಂದರೆ ಸಮಸ್ಯೆ ದೊಡ್ಡದಿದ್ದಾಗ ಪರಿಹಾರ ಕೂಡ ತಗೊಳ್ಳುವಂಥ ಮನಸ್ಥಿತಿಗೆ ಮನಸ್ಸು ಹೋಗಿರೋದಿಲ್ಲ. ಹಾಗಾಗಿ ದುಡುಕಿನ ನಿರ್ಧಾರಗಳಿಗೆ ಕೈ ಹಾಕಬೇಡಿ ಅಂತ ಹೇಳ್ತಾ ಇದೆ. ಎಷ್ಟೊತ್ತು ನೀವು ನಂಬಿರುವಂಥ ಶಕ್ತಿ ನಿಮ್ಮ ಜೀವನಕ್ಕೆ ವಾಪಸ್ ಬಂದರೆ 10 ನಿಮಿಷನೂ ಆಗೋದಿಲ್ಲ ನಿಮ್ಮ ಜೀವನನ ಸರಿ ಮಾಡಲಿಕ್ಕೆ. ಹಾಗಾಗಿ ನೀವು ನಂಬಿರುವಂಥ ಶಕ್ತಿಗೆ ಒಂದು ಸ್ವಲ್ಪ ಸಮಯನ ಕೊಡಿ, ಅದು ನಿಮ್ಮ ಲೈಫ್ನ ಸರಿ ಮಾಡುತ್ತೆ ಅಂತ ಹೇಳ್ತಾ ಇದೆ. ಸೊ ಒನ್ ಫೈನಲ್ ಕಾರ್ಡ್ ನೋಡುವ. ಎಸ್, ನಿಮಗೂ ಕೂಡ ಅದೇ ಬಂದಿದೆ. ಥರ್ಡ್ ಪಾರ್ಟಿಯಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆ ಆಗಿದ್ರೆ ಅದರಿಂದ ಹೊರಗೆ ಬರ್ತೀರಾ. ನಿಮ್ಮ ಸಮಸ್ಯೆಗಳ ಅಂತ್ಯ ಆಗತ್ತೆ. ಅಗೇನ್ ಇನ್ನ ಒಂದು ಏನು ಅಂದರೆ ಇಲ್ಲಿ ಪ್ರಯಾಣ ಎಲ್ಲೋ ಹೋಗೋರಿದ್ದೀರಾ ಅಂತ ಕೂಡ ಹೇಳ್ತಾ ಇದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಗಳ ಸಮಸ್ಯೆ ಏನಿತ್ತು ಅದು ಖಂಡಿತ ಬಗೆಹರಿಯುವಂಥ ಸಾಧ್ಯತೆ ಇದೆ. ಕೋರ್ಟ್ ಕೇಸ್ಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ. ಬಹಳಷ್ಟು ಜನ ವೇಟ್ ಮಾಡ್ಬೇಕು ಇನ್ನ ಸ್ವಲ್ಪ ಅಂತ ಹೇಳ್ತಾ ಇದೆ.
ಸೊ ನೀವು ಸ್ಟಾರ್ಟಿಂಗ್ ಆಯ್ಕೆ ಮಾಡಿರೋದೇ ಕಾಯುವಿಕೆಯ ಕಾರ್ಡ್. ಬಹಳಷ್ಟು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರುವಂಥ ವ್ಯಕ್ತಿಗಳಿಂದ ನಿಮಗೆ ಪ್ರೇಮ ನಿವೇದನೆ ಬರುವಂಥ ಅಥವಾ ಲವ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ಡೋರ್ ಟು ರೊಮ್ಯಾನ್ಸ್ ಇದೆ. ಖಂಡಿತವಾಗ್ಲೂ ಪ್ರೇಮ ಜೀವನ ಉತ್ತಮ ಗತಿಯಲ್ಲಿ ಸಾಗತ್ತೆ ಈ ತಿಂಗಳು. ಬಹಳಷ್ಟು ಜನಕ್ಕೆ ಮದುವೆಯಲ್ಲಿ ಕೊನೆ ಆಗತ್ತೆ. ಆರ್ಥಿಕ ಪರಿಸ್ಥಿತಿ ಆಗಲಿ, ಆರೋಗ್ಯದ ವಿಚಾರವಾಗಿ ಆಗಿರಲಿ, ಅಥವಾ ಮಗು ಬರುವಂಥ ವಿಚಾರ ಆಗಿರಲಿ, ಅಥವಾ ವಿದ್ಯಾರ್ಹತೆ ಅಥವಾ ಕೆಲಸಗಳ ವಿಚಾರವಾಗಿ ಆಗಿರಲಿ, ಎಲ್ಲದರಲ್ಲೂ ಪಾಸಿಟಿವ್ ನೋಟ್ ಇದೆ. ಸನ್ ಬಂತು ಅಂದರೆ ಎಲ್ಲದರಲ್ಲೂ ಬೆಳಕು ಚೆಲ್ತಾನೆ ಅಂತ. ಎಸ್, ಎಲ್ಲದರಲ್ಲೂ ಬೆಳಕು ಚೆಲ್ತಾರೆ ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆ. ಎಸ್, ಆಗಲೇ ಹೇಳ್ದಂಗೆ ಯಾರೋ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಪ್ರಪೋಸ್ ಮಾಡಲಿಕ್ಕೆ ಅಂತಾನೆ. ನಿಮ್ಮ ಮೊದಲನೇ, ಎರಡನೇ, ಮೂರನೇ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ನಿಮ್ಮನ್ನು ತುಂಬ ದಿವಸದಿಂದ ಅಬ್ಸರ್ವ್ ಮಾಡಿ, ತುಂಬ ದಿವಸದಿಂದ ನಿಮ್ಮನ್ನು ಗಮನಿಸಿ, ನಿಮ್ಮನ್ನು ತಿಳ್ಕೊಂಡು ನಿಮ್ಮ ಹತ್ರ ಬರ್ತಾ ಇರುವಂಥ ವ್ಯಕ್ತಿ ಒಬ್ಬರು ಇದ್ದಾರೆ. ಅವ್ರನ್ನ ಒಪ್ಕೊಳ್ಳೋದು ನಿಮಗೆ ಇಷ್ಟ ಇದ್ದರೆ, ಅವರೇ ಬೇಕು ಅಂತ ಇದ್ದರೆ ಖಂಡಿತ ಒಪ್ಕೊಳ್ಳಿ. ಇಲ್ಲ ಅವ್ರು ಬೇಡ ಅಂತ ಅನ್ಸಿದ್ರೆ ನಿಮ್ಮ ಜೀವನ ನಿಮ್ಮ ಇಷ್ಟ. ಸೊ ಚಾರಿಯೇಟ್ ಬಂದಿರೋದ್ರಿಂದ ನಿಮ್ಮ ಜೀವನ ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ಇಷ್ಟು ದಿನ ಇದ್ದಿದ್ದು ಬೇರೆ ಲೆಕ್ಕ, ಇನ್ಮೇಲೆ ಇರುವಂಥದ್ದು ಬೇರೆ ಲೆಕ್ಕ. ಆ ಥರ ಒಂದು ಮನಸ್ಥಿತಿಗೆ ನೀವು ಬರ್ತೀರಾ ಅಂತ ಹೇಳ್ತಾ ಇದೆ. ಡೆಫಿನೆಟ್ಲಿ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಬಹಳಷ್ಟು ಜೀವನಕ್ಕೆ ನಿಮ್ಮ ಕೆಲಸದ ಮೇಲೆ ಅಥವಾ ನಿಮ್ಮ ಸರೌಂಡಿಂಗಲ್ಲೇ ನಿಮಗೆ ಲವ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ಬಹಳಷ್ಟು ಜನಕ್ಕೆ ಫ್ರೆಂಡ್ ಸರ್ಕಲಿಂದ ಕೂಡ ಲವ್ ಆಫರ್ ಬರುವಂಥ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ಹೆಚ್ಚು ಉತ್ತಮವಾಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸ್ವಲ್ಪ ಸಮಸ್ಯೆಗಳು ಗೊತ್ತಲ್ಲ, ಸಮಸ್ಯೆಗಳು ಇರುತ್ತೆ. ಆ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸ್ತಾ ಇದ್ದೀರಾ. ನೀವು ಯಾವುದಕ್ಕೂ ಹೆದರೋದಿಲ್ಲ, ನನಗೆ ಗೊತ್ತು. ಹಾಗಾಗಿ ಇನ್ನೊಂದು ಚೂರು ಎದುರೋದನ್ನ ಕಡಿಮೆ ಮಾಡಿ, ಆ ಚೂರು ಪಾರು ಏನಿದೆ ಅದನ್ನು ಕೂಡ ಮುಗಿಸ್ಬಿಡಿ ಅಂತ ಹೇಳ್ತಾ ಇದೆ. ಖಂಡಿತವಾಗ್ಲೂ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಮೂರನೇ ವ್ಯಕ್ತಿ ಯಾರೋ ಇದ್ದಾರೆ. ಇಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ನಿಮ್ಮ ಜೀವನದಲ್ಲಿ ಸರಿ ಅನ್ಸೋದನ್ನ ನೀವು ಆಯ್ಕೆ ಮಾಡಿ. ಜಡ್ಜ್ಮೆಂಟ್ ಪಾಸ್ಟ್ ಲೈಫ್ ಕನೆಕ್ಷನ್ನ ಹೇಳ್ತಾ ಇದೆ. ಖಂಡಿತ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಅದನ್ನು ಕೂಡ ಸರಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಎಸ್, ಎಲ್ಲವೂ ಪಾಸಿಟಿವ್ ಆಗಿ ಇರೋದ್ರಿಂದ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ನೀವೊಂದು ಒಳ್ಳೆ ನಿರ್ಧಾರ ತಗೊಳ್ಳಿ. ಸ್ವಲ್ಪ ತಾಳ್ಮೆಯಿಂದ, ಪೇಷನ್ಸ್ ಇಂದ ಇರಿ, ಆತ್ರ ಪಡಬೇಡಿ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಮನ್ನು ನೀವು ನಿಯಂತ್ರಣ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇದೆ. ಓಕೆ, ಆಗ್ಲೇ ಬಂದಿದ್ದು ಮತ್ತೆ ಬರ್ತಾ ಇದೆ. ತಾಯಿ ಕಡೆಯಿಂದ ಸಮಸ್ಯೆ ಆಗಿರ್ಬೋದು ಅಥವಾ ಬೇಜಾರಾಗಿರ್ಬೋದು, ಅದೊಂದಿದೆ. ಖಂಡಿತ ಕೆಲಸ ಮಾಡ್ತಿರೋ ತಾವಿಂದ ಅಥವಾ ಬೇರೆ ಎಲ್ಲಿಂದನೋ ನಿಮಗೆ ಲವ್ ಆಫರ್ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಎಸ್, ಯಾರೋ ಒಬ್ರು ನಿಮ್ಮನ್ನ ನೋಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಸತ್ಯಗಳು ನಿಮ್ಮ ಬಗ್ಗೆ ಅವ್ರಿಗೂ ಕೂಡ ಗೊತ್ತಿದ್ರು ಕೂಡ ಮುಖವಾಡ ಹಾಕೊಂಡಿದ್ದಾರೆ. ಅಂಥವ್ರು ನೀವು ಬಂದರೆ ಸೇರಿಸ್ತಿರೋ ಇಲ್ವೋ ಅನ್ನೋ ಭಯದಲ್ಲಿ ಇದ್ದಾರೆ. ಖಂಡಿತವಾಗ್ಲೂ ಸೇರಿಸ್ಬೇಡಿ ಅಂತ ಹೇಳ್ತಾ ಇದೆ. ಯಾಕೆಂದರೆ ಸಮಸ್ಯೆ ಅನ್ನೋದು ಅಲ್ಲಿಂದನೇ ಶುರು ಆಗುತ್ತೆ ಅಂತ ಹೇಳ್ತಾ ಇದೆ. 3 ಆಫ್ ಪೆಂಟಕಲ್ ಎನರ್ಜಿ ಇದೆ. ಕೆಲಸದ ವಿಚಾರವಾಗಿ ಅಥವಾ ನಿಮಗೆ ಬರಬೇಕಾಗಿರುವಂಥ ಎಸ್, ಅಗೇನ್ ಟವರ್ ಕಾರ್ಡ್ ಬಂದಿದೆ. ಸ್ವಲ್ಪ ಸಮಸ್ಯೆ ಬರಬಹುದು. ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಆಗದಿರ ಇರಬಹುದು ಕೆಲಸಗಳು. ಸ್ವಲ್ಪ ಪೇಷನ್ಸಲ್ಲಿ ಇರಿ ಅಂತ ಹೇಳ್ತಾ ಇದೆ. ಕೆಲಸದ ಮೇಲೆ ಮೂರನೇ ವ್ಯಕ್ತಿ ಸಮಸ್ಯೆಗಳಿಂದ ನಿಮಗೆ ಸಮಸ್ಯೆ ಆಗ್ತಾ ಇರೋ ಹಾಗೆ ನೋಡ್ಕೊಳ್ಳಿ. ಖಂಡಿತವಾಗ್ಲೂ ಥರ್ಡ್ ಪಾರ್ಟಿ ಸಿಚುವೇಶನ್ನಲ್ಲಿ ಸಿಕ್ಕಾಕೊಂಬೇಡಿ, ಸಿಕ್ಕಾಕೊಳ್ತೀರಾ ಅಂತಲೇ ಹೇಳ್ತಾ ಇದೆ. ಹೊಸ ಪ್ರೀತಿ, ಹೊಸ ಅವಕಾಶ, ಹೊಸ ಕೆಲಸ ಸಿಗುವಂಥ ಸಾಧ್ಯತೆ ಇದೆ. ಒಂದು ಒಳ್ಳೆ ನಿರ್ಧಾರ ತಗೊಬೇಕಾಗಿರುವಂಥ ಸಾಧ್ಯತೆ ಇದೆ. ಕಿಂಗ್ ಆಫ್ ಸೋರ್ಟ್ಸು, ಕ್ವೀನ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಇಬ್ರು ಬುದ್ಧಿವಂತರೇ ಇದ್ದೀರಾ. ಸೊ ಇಬ್ಬರಲ್ಲಿ ಒಬ್ಬರಿಗೆ ಪ್ರೀತಿಯಿಂದ ಹೊರಗೋಗ್ಬೇಕು ಅನ್ನೋ ಮನಸ್ಥಿತಿಗೆ ಈಗ ಬಂದಿದ್ದೀರಾ. ಇನ್ನೊಬ್ಬರಿಗೆ ಪ್ರೀತಿ ಜೀವನನ ಉಳಿಸ್ಕೊಬೇಕು ಅನ್ನೋ ಭರವಸೆಯಲ್ಲಿ ಇದ್ದೀರಾ.
ಒಂದು ಒಳ್ಳೆ ನ್ಯೂ ಬಿಗಿನಿಂಗ್ ಮಾಡುವಂತ ಸಾಧ್ಯತೆ ಹೆಚ್ಚಾಗಿ ಇದೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಎಸ್, ಪರಸ್ಪರ ಕಾಮನೆಗಳು, ಒಬ್ರಿಗೊಬ್ರಿಗೆ ತುಂಬಾ ಅಟ್ರಾಕ್ಷನ್ ಇದೆ. ಓಪನ್ ಮೈಂಡ್ ಇಟ್ಕೊಳ್ಳಿ. ನೀವು ಅನ್ಕೊಂಡಂಗೆ ನಿಮ್ ಪ್ರೇಮಿ ಇಲ್ದಿರಾ ಇರಬಹುದು. ಸೊ ಎಸ್, ಕೆಲಸ, ಹಣ, ಅರ್ಹತೆಯ ಸಮಸ್ಯೆಗಳು ಅಂತ ಹೇಳ್ತಾ ಇದೆ. ಓಕೆ, ಅಂತ್ಯವಿಲ್ಲದ ಅತೃಪ್ತ ಪ್ರೇಮ, ಅಹಂ ದುರಭ್ಯಾಸ, ವ್ಯಕ್ತಿತ್ವದ ಹೀನತೆ, ನಂಬಿಕೆ ಇಡಿ, ಭರವಸೆ ಇಡಿ ಅಂತ ಹೇಳ್ತಾ ಇದೆ. ಫ್ಯಾಮಿಲಿ ಇಶ್ಯೂಸ್ಗೆ, ಮನೆಯ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸಿ ಅಂತ ಹೇಳ್ತಾ ಇದೆ. ಸ್ನೇಹಿತರ ಸಹಾಯ ಪಡೆಯಿರಿ ಅಂತ ಹೇಳ್ತಾ ಇದೆ. ಅದ್ರ ಜೊತೆಗೆ ಕೋಪ ಕಮ್ಮಿ ಮಾಡ್ಕೊಳ್ಳಿ, ಗೊಂದಲ ಮಾಡ್ಕೊಂಬೇಡಿ, ಒಬ್ಬರನ್ನೊಬ್ರು ಹೆಚ್ಚು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಮಯನ ಕಳೀರಿ ಅಂತ ಹೇಳ್ತಾ ಇದೆ. ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಹೇಳ್ತಾ ಇದೆ. ರಕ್ಷಾ ದೇವತೆಯ ರಕ್ಷಣೆಯ ಪ್ರೀತಿ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇದೆ. ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿ, ಹೊಸ ಪ್ರೀತಿಯ ಆಗಮನ. ಸೊ ಮುಖವಾಡದ ಪ್ರೀತಿಗಳಿಂದ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದೆ. ಸ್ವಲ್ಪ ಯಾಮಾರಿದ್ರು ನಿಮ್ಮ ಎಕ್ಸ್ ಜೊತೆ ನೀವು ಸೇರ್ಕೊಂಡ್ಬಿಡ್ತೀರಾ, ಅವರು ಒಂದು ಫ್ರಾಡು ಅಂತ ಆಲ್ರೆಡಿ ಗೊತ್ತಾಗಿದೆ. ಬಹಳಷ್ಟು ಜನಕ್ಕೆ ಒಳ್ಳೆಯವರಿದ್ರೆ ಐ ಆಮ್ ವೆರಿ ಸಾರಿ, ಒಳ್ಳೆಯವರು ಅಂತಾನೆ ಇರಿ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಅಥವಾ ಅವರು ಸರಿ ಇಲ್ಲ ಅಂತಾನು ಹೇಳ್ತಾ ಇಲ್ಲ. ಇಲ್ಲಿ ತಿಳಿಸ್ಕೊಡ್ತಾ ಇರೋದನ್ನ ತಿಳಿಸ್ಕೊಡುವಂತ ಪ್ರಯತ್ನ. ಎಸ್, ಡೆಫಿನೆಟ್ಲಿ ನ್ಯೂ ಲವ್ ಬರ್ತಾ ಇದೆ. ಇಷ್ಟ ಇದ್ರೆ ಎಸ್, ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಬ್ಬರು ಸೇರಿ ದುಡಿದ್ರೆ ಸಾಕಷ್ಟು ಹಣ ಮಾಡ್ಬೋದು, ಒಳ್ಳೆ ಹೆಸರು ಮಾಡ್ಬೋದು, ನಮ್ಮ ಆಸೆ ಕನಸುಗಳನ್ನೆಲ್ಲ ಈಡೇರಿಸ್ಕೊಬೋದು. ಹಾಗಾಗಿ ಇಬ್ರು ದುಡಿಯೋಣ ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಆರ್ಥಿಕ ಪರಿಸ್ಥಿತಿ ಇನ್ನು ಮುಂದೆ ಉತ್ತಮ ಆಗತ್ತೆ, ಅದಕ್ಕೋಸ್ಕರ ಪ್ರೀತಿ ಕಳ್ಕೊಳ್ಳೋದು ಬೇಡ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಒಬ್ಬರನ್ನೊಬ್ರು ಸಿಗೋದಿಕ್ಕೆ ಅಥವಾ ಅವರು ನಿಮ್ಗೆ ಸಿಗೋದಕ್ಕೆ ನೀವು ಕೂಡ ತುಂಬಾ ಕೃತಜ್ಞತಾ ಪೂರ್ವಕವಾಗಿ ಇರಬೇಕು. ಅವರು ಕೂಡ ನೀವು ಸಿಕ್ಕಿರೋದ್ರ ಬಗ್ಗೆ ಹೆಚ್ಚು ಒಲವಿನಿಂದ ಅಥವಾ ಕೃತಜ್ಞತೆಯಿಂದ ಇರಬೇಕು ಅಂತ ಹೇಳ್ತಾ ಇದೆ. ಜೊತೆಗೆ ಭೂಮಿ, ನಕ್ಷತ್ರ, ಆಕಾಶ ಇರೋವರೆಗೂ ನಮ್ಮ ಪ್ರೀತಿ ಶಾಶ್ವತ ಅಂತ ಹೇಳ್ತಾ ಇದ್ದಾರೆ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಅಂತ. ಸೊ ಕೆಟ್ಟದಾಗಿ ಇದೆ ಗಂಟ್ಲು, ಕ್ಷಮಿಸಿ. ಬನ್ನಿ ನೋಡೋಣ ಏಂಜಲ್ ಏನು ಉತ್ತರ ಕೊಡ್ಲಿಕ್ಕೆ ಬಯಸ್ತಾರೆ ಅಂತ. ಇಂಪ್ರೂವಿಂಗ್ ಹೆಲ್ತ್, ಆರೋಗ್ಯ ತುಂಬಾ ಹಾಳಾಗಿದೆ, ಫಸ್ಟ್ ಆರೋಗ್ಯದ ಕಡೆ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ಬಿ ಅರೆಸ್ಟಿವ್, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತಾನು ಹೇಳ್ತಾ ಇದೆ. ಯು ಆರ್ ರೆಡಿ, ಮೊದಲು ನೀವು ರೆಡಿ ಆಗಿ ಅಂತ ಹೇಳ್ತಾ ಇದೆ. ನಾಟ್ ದ ರೈಟ್ ಟೈಮ್, ಈಗ ಸಮಯ ಸರಿ ಇಲ್ಲ ಅಂತ ಹೇಳ್ತಾ ಇದೆ. ಕಮ್ಯುನಿಕೇಟ್ ಕ್ಲಿಯರ್ಲಿ, ಸರಿಯಾಗಿ ಕಮ್ಯುನಿಕೇಟ್ ಮಾಡಿ. ನೋ ನೀಡ್ ಟು ವರಿ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಮುಂದೆ ಒಳ್ಳೆಯ ರೀತಿಲಿ ಬದಲಾವಣೆ ಇದೆ ಅಂತ ಹೇಳ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅಪ್ ಟು ಯು ಅಂತ ಇದೆ, ನಿಮಗೆ ಬಿಟ್ಟಂತ ವಿಚಾರ. ಗೆಟ್ ಮೋರ್ ಇನ್ಫಾರ್ಮೇಶನ್ ಮತ್ತೆ ಪರ್ಫೆಕ್ಟ್ ಟೈಮಿಂಗ್ ಇದೆ. ಸೊ ಪರ್ಫೆಕ್ಟ್ ಟೈಮಿಂಗಲ್ಲಿ ನೀವು ಅನ್ಕೊಂಡಿದ್ದಾಗತ್ತೆ, ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿನ ಕಲೆ ಹಾಕಿ ಅಂತ ಹೇಳ್ತಾ ಇದೆ. ಬನ್ನಿ ಲೆಟರ್ಸ್ ನೋಡೋಣ. ಎಲ್ ಇದೆ, ಡಿ ಇದೆ, ಸೊ ಡಿ ಎಲ್ ಮರ್ತಿ ಓಡಾಡಬೇಡಿ. ವಿ ಇದೆ, ಯು ಆಮ್, ವಿ, ವಿ ಜೆ, ವಿ ಕೆ, ಎಕ್ಸ್. ಖಂಡಿತ ಎಕ್ಸ್ ವಾಪಸ್ ಬರ್ತಾರೆ. ಸೊ ಇದು ನಿಮ್ಮ ರೀಡಿಂಗ್. ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಮಸ್ತೆ, ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್.